ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವ ಶರಣರ ಅನುಭವದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಹರ ಭಕ್ತ ಅರಳಯ್ಯ ಮಾದರ ಚೆನ್ನಯ್ಯ ಹರ ಭಕ್ತ ಹರಳಯ್ಯ ಮಾದರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಅಂಬಿಗರ ಚೌಡಯ್ಯ ಮೆರೆದ ಕಲ್ಯಾಣ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಉಡುತಡಿ ಮಹಾದೇವಿ ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಹಡಪದ ಅಪ್ಪಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಸ್ವಲ್ಪ ಎಲ್ಲರೂ ಅನ್ರಿ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಡೋಹರ ಕಕ್ಕಯ್ಯ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಮೇದಾರ ಕೇತಯ್ಯ ಮೆರೆದ ಕಲ್ಯಾಣ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಅಲ್ಲಮ ಪ್ರಭುದೇವ ಶಿವಯೋಗಿ ಸಿದ್ಧರಾಮ ಜಂಗಮರೆಲ್ಲರೂ ಜಂಗಮರೆಲ್ಲರೂ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಗಂಗಮ್ಮ ನೀಲಮ್ಮ ಮುಕ್ತಾಯಿ ನಾಗಾಯಿ ಆಯ್ದಕ್ಕಿಲಕ್ಕಮ್ಮ ಮೆರೆದ ಕಲ್ಯಾಣ ಆಯ್ದಕ್ಕಿಲಕ್ಕಮ್ಮ ಮೆರೆದ ಕಲ್ಯಾಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಕಲ್ಯಾಣ ಬೆಳಗಿದ ಭಾಗ್ಯದ ಬಸವಣ್ಣ ಜ್ಞಾನಿ ಚನ್ನ ಬಸವಣ್ಣ ಜ್ಞಾನಿ ಚನ್ನ ಬಸವಣ್ಣ ಮೆರೆದ ಕಲ್ಯಾಣ ಶಿವನ ಕಲ್ಯಾಣ ಬಸವ ಕಲ್ಯಾಣ ಶಿವನ ಕಲ್ಯಾಣ ಭುವನ ಕಲ್ಯಾಣ ಶಿವನ ಕಲ್ಯಾಣ ಶಿವನ ಶಿವನ ಕಲ್ಯಾಣ
जय मंगलम जय नमः परापते शिव हर हर महादेव। ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮಥರನ್ನ ಸ್ಮರಿಸಿ ಮಹಾಮಾನವತವಾದಿ ವಿಶ್ವಗುರು ಜಗಜ್ಯೋತಿ ಕಲ್ಯಾಣದ ಅಣ್ಣ, ಎಲ್ಲ ಶರಣರ ಭಾವಸ್ಫುರಣ, ಎಲ್ಲ ಶರಣರ ಮಹಾನ್ ವೃಕ್ಷ ಅಪ್ಪ ಬಸವಣ್ಣನನ್ನ ಸ್ಮರಿಸಿ ಬಸವನ ಬಾಗೇವಾಡಿಯ ಆರಾಧ್ಯ ದೈವವಾಗಿರುವಂಥ ನಂದೀಶನ್ನ ಸ್ಮರಿಸಿ ಕಲ್ಲು ಕಂಟೆ ದೇವರೆಂದು ಪೂಜಿಸುವ ಭಕ್ತರಿಗೆ ಮಾತನಾಡುವ ದೇವರನ್ನು ಸೃಷ್ಟಿ ಮಾಡಿ ನೀಡಿರುವಂಥ ಹಾನ್ಗಲ್ಲದ ಗುರುಕುಮಾರ ಶಿವಯೋಗಿಯನ್ನು ಸ್ಮರಿಸಿ ಬಸವನ ಬಾಗೇವಾಡಿಯ ಮಹಾಜನಗಳೇ, ಮಾತೆಯರೇ, ಹಿರಿಯರೇ, ಕಿರಿಯರೇ, ತಮ್ಮೆಲ್ಲರ ಅಂತರಂಗದಲ್ಲಿರುವಂಥ ಚಿಜ್ಯೋತಿಗೆ ಶರಣೂ ಶರಣಾರ್ಥಿ. ಪ್ರತಿನಿತ್ಯ ಶರಣರ ವಚನಗಳ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಸಿದು ಬಂದವನಿಗೆ ಅನ್ನ ನೀಡೋದೇ ಮೋಕ್ಷ. ಜ್ಞಾನವನ್ನು ಸಂಪಾದನೆ ಮಾಡಬೇಕಾದ್ರೆ ಗುರು ಸೇವೆ ಮಾಡಬೇಕು ಅನ್ನುವಂಥ ಸಿದ್ಧಾಂತ. ಅಂತರಂಗದ ಬಹಿರಂಗದ ಸಂಪತ್ತನ್ನು ಪಡ್ಕೊಳ್ಬೇಕಾದ್ರೆ ಲಿಂಗಾರ್ಚನೆ ಬಹಳ ಮುಖ್ಯ ಅಂತ ನಮಗೆ ಮುಕ್ತಾಯಕ್ಕ ಬೋಧನೆ ಮಾಡಿದ್ದಾಳೆ. ಆ ವಿಚಾರವನ್ನು ಕುರಿತು ನಾವು ನಿನ್ನೆ ಚಿಂತನೆ ಮಾಡಿದ್ದೇವೆ. ಇಂದು ಅತ್ಯಂತ ಶ್ರೇಷ್ಠ ಶರಣೆಯಾಗಿರುವಂಥ ಸತ್ಯ ಮತ್ತು ಪ್ರಾಮಾಣಿಕತೆಗೆ ಹೆಸರಾದಂಥ ಒಬ್ಬ ಶರಣೆ, ಅದು ಸತ್ಯಕ್ಕ. ಆ ಸತ್ಯಕ್ಕ ಬಹಳಷ್ಟು ಸುಂದರವಾಗಿ ಪ್ರಾಮಾಣಿಕತೆಯ ಬದುಕನ್ನು ಬದುಕ್ತಾ ಇದ್ದರು. ಸತ್ಯದಿಂದ ಜೀವನದಲ್ಲಿ ಎಲ್ಲವನ್ನು ಸಂಪಾದನೆಯನ್ನಾಗಿ ಮಾಡಿಕೊಂಡಿದ್ಲಾಗಿ. ಅಂತ ಸತ್ಯಕ್ಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ತಾಲೂಕಿನ ಹಿರೇಜಂಬೂರಿನಲ್ಲಿ ಜನಿಸ್ತಾಳೆ. ಹಿರೇಜಂಬೂರಿನಲ್ಲಿ ಅಂತ ಹಿರೇಜಂಬೂರಿನಲ್ಲಿ ಜನಿಸಿರುವಂತ ಸತ್ಯಕ್ಕ ಆಕೆ ಶರಣ ತತ್ವವನ್ನು ಅಳವಡಿಸಿಕೊಂಡು ಶರಣರ ಆಚಾರ ವಿಚಾರಗಳನ್ನು ಮೈಗೂಡಿಸಿಕೊಂಡು ದಿನನಿತ್ಯ ಆ ಊರಿನೊಳಗ ಒಂದು ಕಾಯಕವನ್ನು ಮಾಡ್ತಿದ್ಲಾಕಿ. ಆಕೆಯ ಕಾಯಕ ಯಾವುದು ಅಂದ್ರೆ ಕಸ ಗೂಡಿಸೋದು.
ಕಸ ಗೂಡಿಸು. ಅಂತ ಕಸ ಗೂಡಿಸುವಂತ ಮಹಾನ್ ಶರಣೆಯ ಚಿಂತನವನ್ನು ನಾವು ಇವತ್ತು ಮಾಡೋಣ. ಜನಪದಕಾರರು ಬಹಳ ಸುಂದರವಾಗಿ ಹೇಳ್ತಾರೆ ಸತ್ಯಕ್ಕನ ನಿಲುವನ್ನು ಕುರಿತು. ನನ್ನಕ್ಕ ಸತ್ಯಕ್ಕ ನಮ್ಮವ್ವ ಸತ್ಯವ್ವ, ನಮ್ಮವ್ವ ತಾಯಿ ಶಿವಶರಣೆ ಸತ್ಯವ್ವ ಅನ್ನುವಂಥ ಮಾತನ್ನ ಜನಪದಕಾರರು ಬರೀತಾರೆ. ಸತ್ಯಕ್ಕ ಅಂತ ಹೆಸರಿದೆಯಲ್ಲ, ಸತ್ಯ ಪ್ಲಸ್ ಅಕ್ಕ, ಅಕ್ಕ ಅನ್ನೋದನ್ನ ಬಿಟ್ಟು ಬಿಡ್ರಿ, ಬರೇ ಉಳಿಯೋದು ಸತ್ಯ. ಆ ಸತ್ಯದಿಂದ ಜೀವನವನ್ನು ಸಾಗಿಸಿ ಪ್ರಾಮಾಣಿಕತೆಗೆ ಹೆಸರಾಗಿರುವಂತ ಸತ್ಯಕ್ಕ ಎಲ್ಲ ಶರಣರಿಗೂ ಸಹಿತ ಸತ್ಯಕ್ಕ ಅನ್ನುವಂತ ವಿಚಾರವನ್ನು ಕುರಿತು ಹೇಳೋದಾದ್ರೆ ನಮ್ಗೆಲ್ಲರಿಗೂ ಆಕೆ ಕಾಯಕವನ್ನು ಕಲಿಸಿರುವಂತ ಅಕ್ಕ ಅನ್ನುವಂತ ಭಾವ ಬರ್ತಿತ್ತು ಕಿರಿಯರಿಗೆ. ಅಂತ ಸುಂದರವಾಗಿರುವಂತ ಹೆಸರುಳ್ಳಂತ ಸತ್ಯಕ್ಕ ಪ್ರತಿನಿತ್ಯ ಕಸಗೂಡಿಸುವಂತ ಕೆಲಸವನ್ನ ಮಾಡ್ತಿದ್ವಿ. ಅದು ಒಂದು ಕಾಯಕ. ಬಹಳಷ್ಟು ಜನಗಳಿಗೆ ಕಾಯಕ ಅಂದ್ರೆ ಕೇವಲ ದೊಡ್ಡ ದೊಡ್ಡ ನೌಕರಿ ಮಾಡಿದ್ರೆ ಮಾತ್ರ ಕಾಯಕ ಅಂತ ಕರೆಸ್ಕೊಳ್ತದ, ಅಥವಾ ಅದೇ ಇಷ್ಟಪಡ್ತಾರೆ. ಯಾವುದನ್ನಾದ್ರೂ ಮಾಡಿದ್ರೂ ಸಹಿತ ಅದು ಕಾಯಕನೇ. ಆದ್ರೆ ಆ ಕಾಯಕದ ಮೇಲೆ ನಂಬಿಕೆಯನ್ನಿಟ್ಟು ಮಾಡಬೇಕಂತೆ. ಎಂತ ಕಾಯಕ ಇರಬೇಕು ಅಂದ್ರೆ ಶರಣರು ಹೇಳ್ತಾರೆ, ಸತ್ಯ ಶುದ್ಧವಾದ ಕಾಯಕ ನಿಮ್ಮದಾಗಿರಬೇಕು. ಎಂತ ಕಾಯಕ ಇರಬೇಕಂದ್ರೆ ಕಪಟ, ವಂಚನೆ, ಅಹಿಂಸೆ ಅಥವಾ ಹಿಂಸೆಯಿಂದ ಕೂಡಿರುವಂತ ಕಾಯಕವಾಗಿರಬಾರದು. ಆ ಕಾಯಕದೊಳಗ ಸತ್ಯತೆನೂ ಇರಬೇಕು, ಶುದ್ಧತೆನೂ ಇರಬೇಕು. ಅಂದಾಗ ಅದು ಕಾಯಕ ಅನಿಸ್ಕೊಳ್ತದೆ. ಶರಣರ ಸಿದ್ಧಾಂತ ಇದು. ನಾವು ಮಾಡುವಂತ ಕೆಲಸನೂ ಸಹಿತ ಕಾಯಕನೇ. ಶರಣರು ಮಾಡಿರುವಂತ ಕೆಲಸನೂ ಸಹಿತ ಕಾಯಕನೇ. ಸ್ವಲ್ಪ ಇಲ್ಲಿ ವ್ಯತ್ಯಾಸವಾಗ್ತದೆ. ಶರಣರು ಮಾಡಿದ ಕೆಲಸಕ್ಕೆ ನಾವು ಪ್ರೀತಿಯಿಂದ ಭಕ್ತಿಯಿಂದ ಕಾಯಕ ಅಂತ ಹೆಸರನ್ನು ಕೊಡ್ತೇವೆ. ಪ್ರತಿನಿತ್ಯ ನಾವೆಲ್ಲರೂ ಕೆಲಸ ಮಾಡಿದ್ರೆ ನಾವು ಮಾಡುವಂತ ಕೆಲಸಕ್ಕೆ ಕಾಯಕ ಅನ್ನೋದಿಲ್ಲ. ಯಾಕೆ? ನೀವೆಲ್ಲರೂ ಮಾಡ್ತಿರಲ್ಲ ಕೆಲಸ. ದಿನನಿತ್ಯ ನಿಮ್ಮ ಮನೆಯ ಅಂಗಳವನ್ನು ಗೂಡಿಸ್ತೀರಿ, ನಿಮ್ಮ ಮನೆಯೊಳಗೆ ಕಸ ಗೂಡಿಸ್ತೀರಿ. ಎಲ್ಲ ತರನಾಗಿರುವಂತ ಕೆಲಸವನ್ನ ನೀವು ಮಾಡಿದ್ರೂ ಸಹಿತ ನಿಮ್ಮ ಕೆಲಸಕ್ಕೆ ಕಾಯಕ ಅನ್ನೋದಿಲ್ಲ. ಶರಣರು ಕಸವನ್ನ ಗುಡಿಸಿದ್ರು ಕಾಯಕ ಅಂದ್ರು, ಬಟ್ಟೆಯನ್ನು ತೊಳೆದ್ರು ಕಾಯಕ ಅಂದ್ರು, ನೂಲನ್ನ ನೇದ್ರು ಸಹಿತ ಕಾಯಕ ಅಂತ ಹೆಸರನ್ನು ಕೊಡ್ತಾರೆ. ಹಾಗಾದ್ರೆ ನಿಮ್ಮ ಕೆಲಸಕ್ಕೆ ಕಾಯಕ ಅನ್ನಲಿಲ್ಲ. ಯಾಕಂದ್ರೆ ಶರಣರು ಮಾಡುವ ಕಾಯಕದೊಳಗ ಪಗಾರ ತಗೊಳ್ತಿದ್ದಿಲ್ಲ. ಶರಣರೇನು ಕಾಯಕ ಮಾಡ್ತಿದ್ರಲ್ಲ, ಅವರು ಪಗಾರ ತಗೊಳ್ತಿದ್ದಿಲ್ಲ. ನೀವು 1 ತಿಂಗಳ ಪರ್ಯಂತರ ಶಿಕ್ಷಣ ಹೇಳೋದೇನು, ನೌಕರಿ ಮಾಡಿ ಶಿಕ್ಷಕರಾಗಿ ಕಾಯಕ ಮಾಡ್ತೀರಿ ಅಜ್ಜಾರ, ನನ್ನ ಕಾಯಕದ ವೃತ್ತಿ ಏನು ಅಂದ್ರೆ ಶಿಕ್ಷಕ ಅಂತ ನೀವು ಹೇಳಿದ್ರು ಸಹಿತ ನಾವು ಶಿಕ್ಷಕರಾಗಿ ಕೆಲಸ ಮಾಡ್ತೀವಿ ಅಂತೇವೆ ಹೊರತಾಗಿ ಶಿಕ್ಷಕನಾಗಿ ಕಾಯಕ ಮಾಡ್ತೀವಿ ಅನ್ನೋದಿಲ್ಲ. ಯಾಕಂದ್ರೆ ನಾವು ಪಗಾರ ತಗೊಳ್ತೀವಿ. ಶರಣರ ಕಾಯಕ ಅದು ಪಗಾರದಿಂದ ಕೂಡಿದ್ದಲ್ಲ. ನಾವು ಮಾಡುವ ಕೆಲಸ ಅದು ಪಗಾರದಿಂದ ಕೂಡಿರುವಂತ ಕೆಲಸ. ಅದಕ್ಕಾಗಿ ನಮ್ಮ ಕೆಲಸಕ್ಕ ಕೆಲಸ ಅಂದ್ರು, ಶರಣರ ಕೆಲಸಕ್ಕೆ ಕಾಯಕ ಅಂದ್ರು. ಯಾವುದನ್ನಾದ್ರೂ ಮಾಡಿದ್ರು ಸಹಿತ ಕಾಯಕದೊಳಗ ಆ ಕಾಯಕ ಕೆಟ್ಟದ್ದು ಅನ್ನುವಂತ ಭಾವ ಬರ್ತಿದ್ದಿಲ್ಲ ಶರಣರಿಗೆ. ಯಾವುದೇ ಮಾಡಲಿ ಪತ್ರಿ ಕೊಡುವಂತ ಕಾಯಕ ಮಾಡ್ತಿದ್ರಲ್ಲ. ಧೂಪವನ್ನು ಹಾಕಿಕೊಂಡು ಹೋಗುವಂತ ದುಗ್ಗಳೆ ಅನ್ನುವಂತ ಕಾಯಕ ಮಾಡ್ತಿದ್ಲೊಬ್ಬ ಶರಣೆ. ಕಸ ಗೂಡಿಸುವಂತ ಕಾಯಕ,
ಈ ಬುಟ್ಟೆಯನ್ನು ಹೆಣೆದು ಮಾರುವಂತ ಕಾಯಕ, ಹಿಂಗೆಲ್ಲ ಕಾಯಕಗಳನ್ನು ಮಾಡ್ತಿದ್ದೆ. ಆದರೆ ಅವರ ಕಾಯಕದಲ್ಲಿ ಒಂದು ನೇಮ ಇತ್ತು. ಏನು ಅಂದ್ರೆ ಸತ್ಯ ಶುದ್ಧತೆಯಿಂದ ಕೂಡಿರುವಂತ ಕಾಯಕವಾಗಿತ್ತು. ನಮ್ಮ ಕಾಯಕದಲ್ಲಿ ಸತ್ಯತೆನೂ ಇಲ್ಲ, ಶುದ್ಧತೆನೂ ಇಲ್ಲ. ಹಾಗಾಗಿ ನಮ್ಮದು ಕೆಲಸ. ನೀವೆಲ್ಲರೂ ಕೆಲಸಕ್ಕೆ ಹೋಗಿರ್ತೀರ. ಕೆಲಸಕ್ಕೆ ಹೋದಂತ ಸಮಯದೊಳಗೆ ನೀವೆಲ್ಲರೂ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮಗೆ ಸಮಯ ಪ್ರಜ್ಞೆ ಇರೋದಿಲ್ಲ. ಎಷ್ಟು ಗಂಟೆಗೆ ಕೂಲಿಕಾರರು ಹೋಗಬೇಕು ಕೆಲಸಕ್ಕನ್ನೋ ಪ್ರಜ್ಞೆ ಇರೋದಿಲ್ಲ. ಹೊಲಕ್ಕೆ ಹೋದ ಮೇಲೆ 10ಕ್ಕೆ ಹೋಗ್ತೀರಿ, 1 ತಾಸು ಕೆಲಸ ಮಾಡ್ತಿರ್ತೀರಿ. ಕಳೆ ತೆಗೆಯೋದು, ಕಸ ಕಿತ್ತೋದು, ಏನೋ ಒಂದು ಕೆಲಸ ಮಾಡ್ತಿರ್ತೀರಿ. ಮಾಡುವಂತ ಸಮಯದೊಳಗೆ 1 ತಾಸು ಕೆಲಸ ಮಾಡಿದ್ರಿ ಅಂದ್ರೆ ಅರ್ಧ ತಾಸು ರೆಸ್ಟ್ ಮಾಡ್ತೀರಿ. ನೀವು ಅರ್ಧ ತಾಸು ಈ ಕಡೆಯಿಂದ ಆ ಕಡೆ ದಡವನ್ನ ಮುಟ್ಟಬೇಕಾದ್ರೆ ನೀವೇನಂತೀರ? ಅದಕ್ಕೆ ಒಡ್ಡು ಅಂತೀರ. ಈ ಒಡ್ಡಿನಿಂದ ಆ ಒಡ್ಡಿಗೆ ಹೋಗಬೇಕಾದ್ರೆ ಇಲ್ಲಿಂದ ಕೆಲಸ ಶುರುವಾದ್ರೆ ಆ ಒಡ್ಡನ್ನು ಮುಟ್ಟೋದ್ರೊಳಗಾಗಿನೇ ನೀವು ಏನ್ ಮಾಡ್ತೀರಿ ಅಂದ್ರೆ 4-5 ಗಂಟೆ ಮಾಡ್ತೀರಿ. 5 ಗಂಟೆ ಮಾಡ್ತೀರಿ. ಮತ್ತೆ ಇನ್ನಿಟ್ಟು ಕಸ ಕೀಳ್ರಿ ಅಂದ್ರೆ ಸಾಕು, ಅಲ್ರಿ ಟೈಮ್ ಆಗೈತೆ ನಮ್ಮದು, ಮನೆಗೆ ಹೋಗ್ತೀವಿ ಅಂತ. ನಮಗ ಸತ್ಯತೆ ಇಲ್ಲ, ನಮಗ ಶುದ್ಧತೆ ಇಲ್ಲ ಕಾಯಕದಲ್ಲಿ. ಹಾಗಾಗಿ ನಮ್ಮದು ಕಾಯಕ ಆಗಕ್ಕೆ ಸಾಧ್ಯನೇ ಇಲ್ಲ. ಪಗಾರ ಬೇಕಾದ್ರೆ ಪೂರ್ತಿ ಬೇಕು, ಕೆಲಸ ಮಾತ್ರ ಅರ್ಧ ಮಾಡಬೇಕು. ಅದು ನಮ್ಮ ಮಾನವರ ತತ್ವ. ಶರಣರ ತತ್ವ ಅದು ಅಲ್ಲ. ನಮಗೆ ಹಣ ಕೊಡ್ಲಿ ಬಿಡ್ಲಿ, ನಾವು ಸತ್ಯತೆಯಿಂದ ಪ್ರಾಮಾಣಿಕತೆಯಿಂದ ನಾವು ಹಿಡಿದ ಕೆಲಸವನ್ನ ಪೂರ್ಣಗೊಳಿಸಬೇಕನ್ನುವಂಥ ಸಿದ್ಧಾಂತವನ್ನ ಈ ನಾಡಿಗೆ ನೀಡಿದವರು ಯಾರು ಅಂದ್ರೆ ಅದು ಬಸವಾದಿ ಶಿವಶರಣರು. ಕಲ್ಯಾಣದ ಬಸವಾದಿ ಶಿವಶರಣರು ಈ ನಾಡಿಗೆ ಆ ಸಿದ್ಧಾಂತವನ್ನು ಕೊಟ್ಟರು. ಕೇವಲ ಕಾಯಕ ಮಾಡ್ತಿರ್ಬೇಕಾದ್ರೆ ಹೆಂಗ ಬೇಕು ಹಂಗ ಕಾಯಕ ಮಾಡೋದಲ್ಲ. ಬಹಳಷ್ಟು ಜನಗಳಿಗೆ ಅನಿಸ್ತದೆ ಕಸ ಗೂಡಿಸೋದಂದ್ರೆ ಕೀಳಾದ ಕಾಯಕ. ಕಸ ಗೂಡಿಸೋದಂದ್ರೆ ಕೀಳಾದ ಕಾಯಕ. ಏನ್ರಿ ಕಸ ಹೊಡಿತಾರಂದ್ರೆ ಅವ್ರಿಗೆ ಬಹಳ ಮಂದಿ ಗೌರವ ಕೊಡೋದಿಲ್ಲ. ಏನ್ ಮಾಡ್ತೀರಿ ಕೆಲಸ? ಮುನ್ಸಿಪಾಲ್ಟಿ ಒಳಗ ಕಸ ಗೂಡಿಸುವಂತ ಕೆಲಸ ಮಾಡ್ತೀವ್ರಿ. ಅಂದ ತಕ್ಷಣ ಅಂತಾರ ಇದನ್ನು ಕೇವಲ ಕೆಳಜಾತಿಯವರೇ, ಕೀಳ ಜಾತಿಯವರೇ ಕಸ ಗುಡಿಸುವಂತ ಕಾಯಕ ಮಾಡಬೇಕು ಅಂತ ನಾವೆಲ್ಲ ಭಾವಿಸ್ಕೊಳ್ತೀವಲ್ಲ, ಅಂತ ಕೀಳ ಜಾತಿಯಲ್ಲಿ ಕಾಯಕವನ್ನು ಮಾಡಿ ಕಸವನ್ನ ಗೂಡಿಸಿ 12ನೇ ಶತಮಾನದೊಳಗೆ ಶ್ರೇಷ್ಠ ಶರಣಿಯಾಗಿ ಹೋಗಿರುವಂತಾಕಿ ಯಾರು ಅಂದ್ರೆ ಅದು ಸತ್ಯಕ್ಕ. ಇದು ನೆನಪಿಟ್ಕೊಳ್ಳಿ. ಆಕೆ ಕಾಯಕ ದೊಡ್ಡದಲ್ಲ, ಆಫೀಸರ್ ಆಗಿದ್ದಿಲ್ಲ, ಆಕಿ ಒಳ್ಳೆಯ ಕಾಯಕವನ್ನು ಮಾಡ್ತಿದ್ದಿಲ್ಲ. ಕೇವಲ ಎಲ್ಲರ ಮನೆಯ ಅಂಗಳವನ್ನ ಕಸಗೂಡಿಸಿ ಕಾಯಕ ಮಾಡಿ ಆಕೆ ಶ್ರೇಷ್ಠ ಶರಣೆಯಾದ. ಆಕೆ ಕಾಯಕದಲ್ಲಿ ಎಂಥ ತತ್ವ ಇತ್ತು? ದುಡಿಬೇಕಂತ, ದುಡಿಬೇಕು, ಕೆಲಸ ಮಾಡಬೇಕು. ಅಂತ ಕೆಲಸ ಮಾಡುವಂತ ಸತ್ಯಕ್ಕನ ಕಾಯಕದಲ್ಲಿ ಎಂಥ ಸಿದ್ಧಾಂತ ಇತ್ತು ಅಂದ್ರೆ ಆಕೆ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿಕೊಡುತ್ತಾಳೆ. ಏನಂತ ಹೇಳ್ತಾಳಂದ್ರ, ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ. ಬಟ್ಟೆ ಅಥವಾ ದಾರಿಯಲ್ಲಿ ಬಟ್ಟೆ ಹೊನ್ನು ಬಿದ್ದಿದ್ದರೆ, ದಾರಿಯೊಳಗೆ ಹೋಗ್ತಿರಬೇಕಾದ್ರೆ ಅಥವಾ ಕಸ ಗೂಡಿಸ್ತಿರ್ಬೇಕಾದ್ರೆ ಬಟ್ಟೆ ಹೊನ್ನು ಏನಾದ್ರೂ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮಥರ ಆಣೆ. ನೋಡಿ ಸತ್ಯಕ್ಕನ ಮಾತು ನೋಡಿ, ಸತ್ಯಕ್ಕನ ವಚನ ನೋಡಿ. ನಾನು ಕಸ ಗೂಡಿಸ್ತಿರ್ತೀನಲ್ಲ, ಲಂಚವನ್ನ ಕೇಳೋದಿಲ್ಲ. ನಾನು ಲಂಚವನ್ನು ತೆಗೆದುಕೊಂಡು ಅವರ ಮನೆಯ ಅಂಗಳವನ್ನು ಸುಂದರವಾಗಿ ಕಸ ಗೂಡಿಸುವಂತ ಕಾಯಕ ಮಾಡೋದಿಲ್ಲ. ನಾನು ಲಂಚ ವಂಚನಕ್ಕೆ ಏನಾದ್ರೂ ಕೈ ಚಾಚಿದ್ದೆ ಕರೆಯಾದ್ರೆ, ಆಕೆ ಹೇಳ್ತಾಳೆ, ನಾನು ಏನಾದ್ರೂ ಕೈ ಚಾಚಿದ್ದೆ ಕರೆಯಾದ್ರೆ ಅದು ಹೋಗ್ಲಿ, ದಾರಿಯೊಳಗ ಅಥವಾ ಅಂಗಳದಲ್ಲಿ ಕಸ ಗೂಡಿಸುವಂತ ಸಂದರ್ಭದೊಳಗ ಶರಣರ ಅಂಗಳದೊಳಗೆ ಏನಾದ್ರೂ ಆ ವಸ್ತ್ರ, ಹೊನ್ನು, ಹಣ, ಸಂಪತ್ತು ಯಾವುದಾದ್ರೂ ಬಿದ್ದಿದ್ರೆ
ಆ ಹಣವನ್ನ ಕೈ ಹಿಡಿದೇನಾದ್ರೂ ನಾ ಮುಟ್ಟಿಕೊಂಡರೆ, ಎತ್ತಿಕೊಂಡರೆ, ಮುಟ್ಟಿದರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅಂತಾಳಾಕಿ. ಈಗ ನೀವೆಲ್ಲ ಬಂದಿರಲ್ಲ ಬರುವಂತ ಸಂದರ್ಭದಲ್ಲಾರ ಆಗ್ಲಿ, ಪ್ರವಚನ ಮುಗಿಸಿ ಹೋಗುವಾಗ ದಾರಿಯೊಳಗ ಒಂದು ತೊಲಿ ಚೈನ ಬಿದ್ದಿದ್ರ ನೀವು ಅದನ್ನ ತಗೊಂಡು ಹೋಗ್ತಿರೋ ಅಥವಾ ಅದನ್ನ ಮುಟ್ಟಲಾರ್ದ ಮನೆಗೆ ಹೋಗ್ತಿರೋ? ಏನ್ ಮಾಡ್ತೀರಿ? ತಗೊಂಡು ಹೋಗ್ತಾರ? ಒಯ್ತೀರಿ? ಒಯ್ಲೇಬೇಕು. ನಾವು ಅದನ್ನ ಒಯ್ಬೇಕು ಅಂದ್ರು, ನಾವು ಬೇಡ ಅಂದ್ರು ಸಹಿತ ನಮ್ಮ ಮನಸ್ಸು ಕೇಳೋದಿಲ್ಲ. ಅರೇ ಯಾರ್ದೋ ಬಿದ್ದೈತಿ, ತಗೊಂಡು ಹೋಗಿಬಿಡೋಣ. ಒಂದು ತೊಲಿ ಚೈನಾ ತಗೋಬೇಕಾದ್ರೆ 70,000 ಐತಿ ಈಗ ಬಂಗಾರ. ಇದನ್ನ ತಗೋಬೇಕಂದ್ರೆ ಹಗಲು ರಾತ್ರಿ ದುಡಿದ್ರು ಸಹಿತ ಒಂದು ತಿಂಗಳದಾಗ ತಗೊಳಕ್ ಆಗೋದಿಲ್ಲ. ಒಂದು 10 ನಿಮಿಷನಾಗ ನಮ್ಮ ಕಣ್ಣ ಮುಂದೆ ಬಿದ್ದೈತಿ ಅಂದ್ರೆ ಅದನ್ನು ತಗೊಂಡು ಹೋಗ್ಬಿಟ್ರು ಒಂದು ತೊಲಿ ಬಂಗಾರ ಬರ್ತೈತಲ್ಲ ಅಂತ ಭಾವಿಸ್ಕೊಂಡು ಅದನ್ನ ಕೈ ಹಿಡಿದು ಎತ್ಕೊಂಡು, ಯಾರು ಇರ್ಲಿಕ್ಕೆ ಹಂಗ ತಗೋತೀರಿ. ಯಾರ ಇದ್ರು ನೋಡಕ್ ಹತ್ತಿದ್ರು ಅಂದ್ರ ಸೀದಾ ಬಂಗಾರದ ಮೇಲೆ ಡೈ ಹೊಡೆದು ಬಿಡ್ತೀರಿ. ಡೈ ಹೊಡೆದು ಬಿಡೋದು ಯಾಕ್ರಿ? ಇಲ್ಲಾಡ್ರಿ ಸ್ವಲ್ಪ ಜೋಲ್ ಹೊತ್ತು ಬಿದ್ದೆ. ಇವ್ರು ಬಿದ್ದಿದ್ದೆ ಅದಕ್ಕೆ ಬಂಗಾರ ಎತ್ತಿಕೊಳ್ಳುವುದಕ್ಕಾಗಿ ಬೀಳ್ತಾರೆ ಹೊರತಾಗಿ ಜೋಲಿ ಹೋಗಿ ಬೀಳೋದಿಲ್ಲ. ಅಲ್ಲಿ ಆಸೆ ಉತ್ಪತ್ತಿ ಆತು, ಬಂಗಾರವನ್ನು ತೆಗೆದುಕೊಂಡು ಹೋಗಿ ಬಿಡಬೇಕು ಅನ್ನುವಂಥ ಭಾವ ನಮ್ಮಲ್ಲಿ ಮೂಡ್ತದೆ. ಆದ್ರೆ ಶರಣರು ಅಂತಾರ, ಯಾರ್ದಾದ್ರೂ ಶರಣರ ಅಂಗಳದೊಳಗೆ ಏನಾದ್ರೂ ಬಿದ್ದಿದ್ರೆ ಅದನ್ನ ತಗೊಂಡ್ರ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಅಂತಾಳಂದ್ರ ಆಕೆಯ ಕಾಯಕ ಎಷ್ಟು ಪ್ರಾಮಾಣಿಕತೆಯಿಂದ ಕೂಡಿತ್ತು ಅನ್ನೋದು ನಮಗೆ ತಿಳಿದು ಬರುತ್ತದೆ. ನಮ್ಮ ಕಾಯಕನೂ ಸಹಿತ ಹಾಗಾಗಬೇಕು. ನಾವು ಮಾಡುವಂತ ಕೆಲಸದಲ್ಲಿಯೂ ಸಹಿತ ಸತ್ಯತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಅಂದಾಗ ಮಾತ್ರ ಭಗವಂತನ ಒಲುಮೆ ನಮಗಾಗ್ತದೆ. ಹೀಗೆ ಊರಲ್ಲಿರುವಂತ ಸಂದರ್ಭದೊಳಗ ಎಲ್ಲರ ಮನೆಯ ಅಂಗಳವನ್ನ ಗೂಡಿಸ್ತಿರ್ಬೇಕಾದ್ರೆ, ಕಸ ಹೊಡಿತಿರ್ಬೇಕಾದ್ರೆ ಯಾವ ವಸ್ತುವನ್ನು ಸಹಿತ ಮುಟ್ತಿದ್ದಿಲ್ಲ. ಆಕೆ ಮುಂದೆ ಹೇಳ್ತಾಳೆ, ಅದೇನು ಕಾರಣವೆಂದರೆ ನಾನು ವಸ್ತ್ರ, ಹೊನ್ನು, ಹಣ ಯಾವುದನ್ನು ಮುಟ್ಟೋದಿಲ್ಲಪ್ಪ. ಒಂದು ವೇಳೆ ಮುಟ್ಟಿದ್ರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ. ಅದು ಯಾಕಂದ್ರೆ ಆಕೆ ಹೇಳ್ತಾಳೆ, ಯಾತಕ್ಕಾಗಿ ಅಂದ್ರೆ ನೀವಿಕ್ಕಿದ ಭಿಕ್ಷೆಯನ್ನ ಮಾತ್ರ ಸಾಕಂತಾಳ ಆಕೆ. ನೀವೇನು ಕೊಡ್ತಿರ್ಲ ಕಸ ಹೊಡೆದ ಮೇಲೆ? ನೀವು ಕೊಟ್ಟ ಭಿಕ್ಷೆ ಏನೈತಲ್ಲ ಅದಷ್ಟ ಸಾಕು, ನನಗೆ ಹೆಚ್ಚಿನ ಭಿಕ್ಷೆ ಬೇಡ ಅನ್ನುವಂತ ಮಾತನ್ನ ಆಕಿ ಹೇಳಿಕೊಂತ ಬರ್ತಾಳಂದ್ರೆ ನಾವು ತಿಳ್ಕೊಳ್ಬೇಕಲ್ಲ ಶರಣರ ಸಿದ್ಧಾಂತ ಏನು ಅಂದ್ರೆ, ಭಗವಂತ ಎಷ್ಟು ನಮಗೆ ಕೊಡಬೇಕನ್ನೋದನ್ನ ನಿಶ್ಚಯ ಮಾಡಿರ್ತಾನ, ಅಷ್ಟು ಕೊಡ್ತಾನಂದ್ರೆ ಅದನ್ನಷ್ಟೇ ಸ್ವೀಕಾರ ಮಾಡಬೇಕನ್ನುವಂಥ ಭಾವ ನಮ್ಮಲ್ಲಿ ಬಂದಾಗ ಮಾತ್ರ ಶರಣರ ಸಿದ್ಧಾಂತವನ್ನು ನಾವು ಅಳವಡಿಸಿಕೊಂಡಂಗ. ಸತ್ಯಕ್ಕ ಅಂತಾಳ ಇಷ್ಟು ಸುಂದರವಾಗಿ ಪ್ರಾಮಾಣಿಕತೆಯಿಂದ ಜೀವನ. ಸಾಂಬಜೇ ನಮ. ಇವತ್ತು 9:10 ಬಿಡ್ತೇನೆ ನಿಮ್ಮನ್ನು. ನೀವೆಲ್ಲರೂ ಒಮ್ಮೆ ಜೋರು ಜೈಘೋಷ ಮಾಡಿದ್ರೆ ಬೇಗ ಬಿಡ್ತೇನೆ. ಮಾಡಲಿಲ್ಲ, ಹಿಂದಿಂದ ಸೋಬಾನ ಪದ ಅಂದಂಗೆ ಆತು ಅಂದ್ರೆ ನಾನು 9ಕ್ಕೆ ಬಿಡ್ತೀನಿ. ಡಿಸೈಡ್ ಮಾಡೋದು ನೀವು. ಸಾಂಬಜೇ ನಮ. ಇನ್ನೂ ಬಂದಿಲ್ಲ. ಸಾಂಬಜೇ ನಮ. ಹೆಣ್ಮಕ್ಳು ಸುಮ್ಮನೆ ಸಾಂಬಜೇ ನಮ. ಈ 2 ಲೈಟಿನ ಏನು ಕಂಬದವಲ್ಲ, 2 ಕಂಬದಿಂದ ಇತ್ತಾಗಷ್ಟ ಬರ್ತೈತೆ, ಅತ್ತಾಗ ಬರುದ ಇಲ್ಲ. ಈ ಒಮ್ಮೆ ಪುರಾಣ ನಡೆದಿತ್ತು. ಆ ಪುರಾಣದೊಳಗ ನಮ್ಮಂತ ಸ್ವಾಮಿಗಳು ಮತ್ತೆ ಯಾವಾಗಲೂ ನಾಮಸ್ಮರಣೆ ಮಾಡ್ರಿ 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 ಅಂತಿದ್ರು. ಅಂದಾಗ ಮುಂದೆ ಕೂತವರೆಲ್ಲರೂ ನಾಮಸ್ಮರಣೆ ಮಾಡ್ತಿದ್ರು. ಅವತ್ತಿನ ದಿನ ಭಗವಂತ ಎಲ್ಲ ಕಡೆ ಅದಾನ ಅನ್ನುವಂಥ ವಿಚಾರವನ್ನು ಕುರಿತು ಚಿಂತನೆ ಮಾಡಿದ್ರು.
ಭಗವಂತ ಎಲ್ಲದಾನ್ರಿ? ಎಲ್ಲ ಕಡೆ ಅದಾನ ಅಂತ ವಿಚಾರ ಮಾಡಿದ್ರು. ಈಗ ನೀವೆಲ್ಲ ಪ್ರವಚನಕ್ಕೆ ಬಂದಿರಲ್ಲ, ಬಂದ ಮೇಲೆ ಎಲ್ಲರೂ ಪ್ರವಚನ ಮುಗಿದ ಮೇಲೆ ಎಲ್ಲಿಗೆ ಹೋಗ್ತೀರಿ? ಎಲ್ಲಿಗೆ ಹೋಗ್ತೀರಿ? ಇವ್ರಿಗೆ ಯಾರಿಗೆ ಮನಿ ಇಲ್ಲ? ಮನಿ ಅದಾವ, ಮನೆಗೆ ಹೋಗ್ತೀರಿ. ಸ್ವಲ್ಪ ಹೇಳ್ರಿ, ಏನಾಗೋದಿಲ್ಲ. ನನಗೂ 60 ವರ್ಷ ಆಗೈತಿ, ಮರು ಭಾಳ. ಮನೆಗೆ ಹೋದ ಮೇಲೆ ಮಲ್ಕೋತೀರಿ ಪ್ರಸಾದ ಮಾಡಿ. ಪ್ರಸಾದ ಇಲ್ಲೇ ಇದ್ರೆ ಪ್ರಸಾದ ಮಾಡಿ ಸೀದಾ ಮಲಗಕ್ಕೆ ಹೋಗ್ತೀರಿ. ಪ್ರಸಾದ ಇರಲಿಲ್ಲ ಅಂದ್ರೆ ಮನೆಗೆ ಹೋಗಿ ಪ್ರಸಾದ ಮಾಡಿ ಮಲಗುತ್ತೀರಿ. ಮಲಿಗೆ ಎದ್ದ ಮೇಲೆ ಮುಖ ಏಕ ತೊಳ್ಕೊಂಡು ದಿನನಿತ್ಯದ ಕಾರ್ಯಕ್ರಮಗಳೇನದಾವ ಅವನ್ನೆಲ್ಲ ಮುಗಿಸಿದ ಮೇಲೆ ಭಸ್ಮಧಾರಣ ಮಾಡಿಕೊಂಡು, ಮುಖ ತಕ್ಕೊಂಡು ಭಸ್ಮಧಾರಣ ಮಾಡಿಕೊಂಡು, ಮೂಲ್ಯಾಗ ಒಂದು ಇರ್ತೈತಿ ನೋಡ್ರಿ ಉದ್ದೊಂದು, ಏನದು ಏನ್ರಿ? ಏನ್ರಿ? ಏನೂ ಇಲ್ಲ ನಿಮ್ಮ ಮನೆ? ಕಸಬರಿ. ಹಾ, ಅದನ್ನ ತಗೊಂಡು ಏನ್ ಮಾಡ್ತೀರಿ? ಮನೆಗೆ ಯಾರ್ಯಾರು ಇರ್ತಾರ ಅವ್ನ ಜಾಡ್ಸಿ ಹೊರಗೆ ಹಾಕಿಬಿಡ್ತಾರೆ. ಆ ಮೂಲೆಯಲ್ಲಿರುವಂತ ಕಸಬರಿ ತಗೊಂಡು ಏನ್ ಮಾಡ್ತೀರಿ? ಮನೆ ಕಸ ಗೂಡಿಸ್ತೀರಿ. ಗುಡಿಸಿದ ಮೇಲೆ ಏನ್ ಮಾಡ್ತೀರಿ? ಮರದ ತುಂಬಿಕೊಂಡು ಹೊರಗೆ ಹಾಕ್ತೀರಿ. ಎಲ್ಲಿ ಹಾಕ್ತೀರಿ? ಎಲ್ಲಿ ಹಾಕ್ತೀರಿ? ಎಲ್ಲಿ ಹಾಕ್ತೀರಿ? ಮನಿ ಅದರಿಗೆ ಮನಿ ಇದ್ದವ್ರು ನೋಡ್ತೀರಿ. ಅವ್ರು ಯಾರು ಇರ್ಲಿಲ್ಲ ಅಂದ್ರೆ ಅವ್ರ ಬಾಗಿಲು ಮುಂದೆ ಚೆಲ್ಲಿ ಮನೆಗೆ ಬರ್ತೀರಿ. ಅಷ್ಟೇ, ಮತ್ತೇನು ಮಾಡೋದು? ನಮ್ಮ ಮನೆ ಅಂಗಳು ಚಲೋ ಇರಬೇಕು, ಅವ್ರ ಮನೆ ಅಂಗಳ ತಿಪ್ಪಿ ಗುಂಡಿ ಆಗ್ಲಿ ಅನ್ನುವಂಥ ಭಾವ ನಮಗೆ. ಅದನ್ನ ಕಸ ಗೂಡಿಸಿ ಹಿಂಗ ಚೆಲ್ಲಿ ಬರ್ತಿರಲ್ಲ. ಪುರಾಣಕ್ಕೇನು ಬಂದಿದ್ಲು ಒಬ್ಬಾಕಿ ಅಜ್ಜಿ ಅಂತಾಳ, ಮನೆನ ಕಸ ಗೂಡಿಸಿ ತಗೊಂಡು ಮರದಾಗ ಹಾಕೊಂಡು ಹೋಗಿ ಚೆಲ್ಲಬೇಕನ್ನೋದ್ರೊಳಗ ಪುರಾಣ ಹೇಳುವಂತ ಸ್ವಾಮಿಗಳ ಮಾತು ನೆನಪಿಗೆ ಬಂತಕ್ಕಿಗೆ. ಅಯ್ಯಯ್ಯ, ಕಸ ಚೆಲ್ಲಬಾರ್ದು. ಯಾಕ? ಭಗವಂತ ಶಿವ ದೇವರು ಎಲ್ಲಾ ಕಡೆ ಅದಾನಂದಾರ ಅಂತ ಸ್ವಾಮಿಗಳು ಹೇಳ್ಯಾರ. ಆ ಸ್ವಾಮಿಗಳ ಮಾತನ್ನ ಕೇಳಿರುವಂತ ನಾನೇನಾದ್ರೂ ಈ ಕಸ ನಮ್ಮ ಮನೆ ಮುಂದೆ ಚೆಲ್ಲಿದ್ರೆ ದೇವ್ರ ಮೇಲೆ ಚೆಲ್ದಂಗ ಆಕೈತಿ, ಅದಕ್ಕೆ ಈ ಕಸ ಚೆಲ್ಲೋದು ಬೇಡ ಅಂತ ಒಳಗೆ ತಗೊಂಡು ಬಂದ್ಲಾಕಿ. ಒಳಗೆ ತಗೊಂಡು ಬಂದು ಒಂದು ಪ್ಲಾಸ್ಟಿಕ್ ಚೀಲದಾಗ ಹಾಕೊಂಡ್ಲದು. ಹಾಕೊಂಡು ಸಾಯಂಕಾಲ ಪುರಾಣಕ್ಕೆ ಬರುವಾಗ ಆ ಚೀಲ ಹಿಡ್ಕೊಂಡು ಬಂದ್ಲಾಕಿ. ಬರುವಾಗ ದಾರ್ಯಾಗ ಮಂದಿ ಅಂತಾರೆ, ಯವ್ವ ಸ್ವಾಮಿಗಳು ಬಂದಾರ, ಅವ್ರಿಗೆ ಸೇಬು ಹಣ್ಣು ಒಯ್ಯಾಕತ್ತಾಳ, ಮೋಸಂಬಿ ಹಣ್ಣು ಒಯ್ಯಾಕತ್ತಾಳ, ಪಂಚಮಿ ಆಗೈತಿ ಉಂಡಿ ಒಯ್ಯಾಕತ್ತಾಳ ಅಂತ ಅವರೆಲ್ಲ ಅನ್ಕೊಳ್ತಿದ್ರು. ಸ್ವಾಮಿಗಳು ಬಂದಾರ, ಪಂಚಮಿ ಹಬ್ಬ ಮುಗ್ದದ, ಎಳ್ಳು ಉಂಡಿ, ಶೇಂಗಾ ಉಂಡಿ, ಬೇಸನ್ ಉಂಡಿ, ಎಲ್ಲ ಉಂಡಿಗಳನ್ನು ತಗೊಂಡು ಸ್ವಾಮಿಗಳಿಗೆ ಕೊಡಾಕ್ ಹೊಂಟಾಳವ. ಎಂತ ಭಕ್ತಿ ಅಮ್ಮಂದು ಅಂತ ಓಣೇನವ್ರು ಮಾತಾಡಕತ್ತಿದ್ರು. ಅದು ಚೀಲ ಹಿಡ್ಕೊಂಡು ಸೀದಾ ವೇದಿಕೆಗೆ ಬಂದ ಮೇಲೆ ಎಲ್ಲರೂ ಕೂತು ಪ್ರವಚನ ಚಲುವ. ಸ್ವಾಮಿಗಳು 7 ಗಂಟೆಗೆ ಬಂದ್ರು, ಪ್ರಾರಂಭ ಮಾಡಿದ್ರು. ಸಾಂಬ ಜೈ ನಮಃ. ನಿಮ್ಗಲ್ರಿ, ಅಲ್ಲಿ ಅನ್ಸಿದ್ರು ಅವ್ರು ಅನ್ಸಿದ ಮೇಲೆ ಈ ಮುದಿಕೆ ನಿತ್ತಲ್ಲ, ಕೈಯಾಗ ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡಿದ್ದು ಎದ್ದು ನಿಂತದು. ನಿನ್ನ ಸಾಂಬ ಜೈ ನಮಕ್ಕ ಬೆಂಕಿ ಹಚ್ಚು. ಮೊದಲು ಈ ಕಸ ಎಲ್ಲಿ ಹಾಕ್ಬೇಕು ಮೊದಲು ಹೇಳಂದ್ಲಾಕಿ. ಬೆಂಕಿ ಹಚ್ಚತ್ತಾಗ ಹೋಗು, ಕಸ ಎಲ್ಲಿ ಹಾಕಬೇಕು? ಸ್ವಾಮಿಗಳು ಅವಾಗ ಭಾಳ ಪರಿಶ್ರಮ. ಎಂತ ಮಾತಂತೈತಿ ಇದು ಮುದಿಕೆ. ಈಗ ಮನ್ಯಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಕುಣ್ಯಾಗಿರ್ತೈತಿ, ಮಣ್ಣಾಗಿರ್ತೈತಿ, ಇಂಥ ಮಾತು ಮಾತಾಡ್ತಿದ್ರು. ಏನವ ಆಮೇಲೆ ಹೇಳ್ತೀನಿ ಕುಂಡ್ರು, ಅದೆಲ್ಲ ಬೇಡ, ಮೊದಲು ಉತ್ತರ ಕೊಡು, ಆಮೇಲೆ ಪುರಾಣ ಹೇಳಂದ್ಲ ಆಕಿ. ಏನವ ಏನಿಲ್ಲ. ಮತ್ತೆ ನಿನ್ನೆ ಸ್ವಾಮಿಗಳೇ ನಿನ್ನೆ ಪ್ರವಚನದೊಳಗ ದೇವ್ರು ಎಲ್ಲಾ ಕಡೆ ಅದಾನಂತ ಹೇಳಿರಲ್ಲ. ಹೌದು. ಮತ್ತೀಗ ನಾನು ನಿನ್ನೆ ಪುರಾಣ ಕೇಳಿ ಮನೆಗೆ ಹೋಗಿ ಮಲಗಿ ಎದ್ದು ಮುಖಮಾರ್ಜನ ಮಾಡಿಕೊಂಡು ಭಸ್ಮಧಾರಣ ಮಾಡಿಕೊಂಡು ಮೂಲೆಯಾಗಿರುವ ಕಸಬರಿಗೆ ತಗೊಂಡು ಕಸ ಗೂಡಿಸಿ ಆ ಕಸ ಹೊರಗೆ ಹಾಕಕ್ಕೆ ಹೋದಾಗ ನಿಮ್ಮ ಮಾತು ನೆನಪಿಗೆ ಬಂತು. ಅದಕ್ಕೆ ಆ ಕಸ ನೀ ಚೀಲ್ದಾಗ ತಂದೀನಿ, ಇದನ್ನ ಎಲ್ಲಿ ಹಾಕ್ಬೇಕು ಹೇಳ್ರಿ
ಅವಾಗ ಸ್ವಾಮಿಗಳು ಸಾಂಬಜೈ ನಮಃ ಹಿಂಗ ಅವ್ರು ಅನಿಸಿದ್ರಲ್ಲಿ ಅವಾಗ ಮುದುಕಿಗೆ ಉತ್ತರ ಕೊಡ್ತಾರ, ಏ ಅವ್ವ ಇದ್ರೊಳಗೆ ಯಾರೂ ಅಂದಿಲ್ಲಲ್ಲ, ಅವ್ರ ಬಾಯಾಗ ಆ ಕಸ ಯಾರು ಶಿವನಾಮ ಸ್ಮರಣೆಯನ್ನು ಮಾಡೋದಿಲ್ಲ ಅವರ ಬಾಯಿಯೊಳಗ ಭಗವಂತ ಇರಂಗಿಲ್ಲ, ಅದಕ್ಕೆ ಅದನ್ನು ಹಾಕು ಅಂತ ಮುದುಕಿಗೆ ಹೇಳಿದ್ರು. ಈಗ ನಾನು ಸಾಂಬಜೈ ನಮಃ ಇದ್ರಾಗಿನ್ನ ಒಂದಿಷ್ಟು ಕಸದ ಬಾಯಿ ಅದಾವ, ಒಂದಿಷ್ಟು ದೇವರನ್ನ ಒಳಗೊಂಡಿರುವಂತ ಬಾಯಿಗಳಿದ್ರೂ ಸಹಿತ ಇನ್ನಿಷ್ಟು ಬಾಯಿಗಳು ಕಸವನ್ನ ಹಾಕಿಸಿಕೊಳ್ಳುವಂತವದಾವ. ಅದಕ್ಕೆ ಹೇಳೋದು ಭಗವಂತನ ಧ್ಯಾನವನ್ನು ಮಾಡೋದೇ ಮನುಷ್ಯನಿಗೆ ಬಹಳಷ್ಟು ಲಾಭ ಅನ್ನುವಂಥ ಮಾತನ್ನ ನೆನಪಿಸಿಕೊಂಡು ಕಲ್ಯಾಣದ ಶರಣರು ಪ್ರತಿನಿತ್ಯ ಭಗವಂತನ ಧ್ಯಾನವನ್ನು ಮಾಡ್ತಿದ್ರು. ಹಾಗೆ ಭಗವಂತನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ದಿನನಿತ್ಯ ಕಾಯಕವನ್ನು ಮಾಡ್ತಾ ಇರುವಂತ ಸತ್ಯಕ್ಕನಿಗೆ ಬಸವನ ಶಕ್ತಿ ಗೊತ್ತಾಗಿ ಕಲ್ಯಾಣಕ್ಕೆ ಹೋಗ್ತಾಳೆ. ಕಲ್ಯಾಣಕ್ಕೆ ಹೋಗ್ತಾಳೆ ಸತ್ಯಕ್ಕ. ಕಲ್ಯಾಣದಲ್ಲಿ ಆಕೆ ಯಾವ ಕಾಯಕ ಮಾಡ್ತಿದ್ಲು ಅಂದ್ರೆ ಇದೇ ಕಸಗೂಡಿಸುವಂತ ಕಾಯಕ. ಇದನ್ನು ಬಿಟ್ಟು ಬೇರೊಂದು ಕಾಯಕವನ್ನ ಮಾಡ್ತಿದ್ದಿಲ್ಲ. ಕಸಗೂಡಿಸೋದು ಯಾರ ಮನೆಯ ಅಂಗಳವನ್ನ ಕಸಗೂಡಿಸ್ತಿದ್ಲು ಕಲ್ಯಾಣದಲ್ಲಿ ಸತ್ಯಕ್ಕ ಅಂದ್ರೆ ಕೇವಲ ಶಿವಶರಣರ ಮನೆಯ ಅಂಗಳವನ್ನ ಮಾತ್ರ ಕಸಗೂಡಿಸ್ತಿದ್ಲು. ಯಾರು ಕೊರಳಲ್ಲಿ ಲಿಂಗಧಾರಣ ಮಾಡಿಕೊಂಡಿರ್ತಿದ್ರೋ, ಯಾರು ಪ್ರತಿನಿತ್ಯ ಕಾಯಕ ನಿಷ್ಠೆಯನ್ನಿಟ್ಕೊಂಡು ಕಾಯಕ ಮಾಡಿಕೊಂಡು ಬಂದು ದಾಸೋಹ ಮಾಡುವಂತ ಮನೋಭಾವನೆ ಇರ್ತಿತ್ತೋ ಅವರ ಮನೆಯ ಅಂಗಳವನ್ನ ಕಸಗೂಡಿಸ್ತಿದ್ಲು. ಆ ಕಸಗೂಡಿಸುವಂತ ಸತ್ಯಕ್ಕ ದೊಡ್ಡ ವಿದ್ವಾಂಸಳಲ್ಲ, ಆಕಿ ಪಂಡಿತಳಲ್ಲ. ಅಂತ ಕಸಗೂಡಿಸುವಂತ ಸತ್ಯಕ್ಕನು ಸಹಿತ ವಿದ್ವಾಂಸರೇ ತಲೆ ಕೆಳಗಾಗಿ ನಿಲ್ಲುವಂತ ವಚನವನ್ನ ಈ ನಾಡಿಗೆ ನೀಡುತ್ತಾಳೆ. ಆ ವಚನವನ್ನು ಓದಿ ಹೇಳ್ತೀನಿ ನಿಮಗೆ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ದಾರಿಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾ ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷೆಯ ಲಿಪ್ಪಿನಾಗಿ ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದಡೆ ನೀನಾಗಲೇ ನನ್ನನ್ನ ನರಕದಲ್ಲಿ ಅದ್ದು ನೀನೆದ್ದು ಹೋಗ ಜಂಬೂಜಕ್ಕೇಶ್ವರ ಅಂತ ತಿಳ್ಕೊಂಡು ಬರಿತಾಳಕ್ಕೆ. ನಾನೇನಾದ್ರು ಕಸಗೂಡಿಸುವಂತ ಸಮಯದೊಳಗೆ ಏನಾದ್ರೂ ವಸ್ತ್ರ ಹೊನ್ನು ಏನಾದ್ರೂ ಬಿದ್ದಿದ್ರೆ ಅದನ್ನು ಕೈ ಮುಟ್ಟಿ ಎತ್ಕೊಂಡ್ರೆ ನಿಮ್ಮಾಣೆ ನಿಮ್ಮ ಪ್ರಮತರಾಣಿ. ಯಾಕೆ ಅಂದ್ರೆ ನೀವು ಕೊಟ್ಟ ಭಿಕ್ಷೆ ಸಾಕಪ್ಪ ನನಗ, ಅದೇನಾದ್ರೂ ಅದು ಸಾಕಾಗೋದಿಲ್ಲ ಅಂತ ತಿಳ್ಕೊಂಡು ಅಳಿಮನದ ಆಸೆಯನ್ನು ನಾ ಮಾಡಿದ್ರೆ, ಇನ್ನೂ ಆಸೆ ಹೆಚ್ಚಾದ್ರೆ ನನ್ನನ್ನ ನರಕದಲ್ಲಿ ಎದ್ದು ಶಂಭು ಜಕ್ಕೇಶ್ವರ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಅದಕ್ಕೆ ಹೇಳ್ತಾರೆ 12ನೇ ಶತಮಾನದಲ್ಲಿ ಕಾಲ ಹೇಗಿತ್ತು ಅಂದ್ರೆ ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತೆತ್ತ ನೋಡಿದಡತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲ, ಆ ಲಿಂಗವೆಂಬ ಗೊಂಚಲ ಒತ್ತಿ ಹಿಂಡಿದರೆ ಅಲ್ಲಿ ಬರುವುದಯ್ಯ ಭಕ್ತಿಯ ರಸ. ಹಿಂದ 12ನೇ ಶತಮಾನದಲ್ಲಿ ಹೇಗಿತ್ತಂದ್ರೆ ಎತ್ತೆತ್ತ ನೋಡಿದಡತ್ತ ಬಸವ 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 ಅನ್ನುವಂಥ ಬಳ್ಳಿಗಳೇ ಇದ್ದು, ಆ ಬಳ್ಳಿಗಳನ್ನು ಹಿಡ್ಕೊಂಡೇನಾದ್ರೂ ಎತ್ತಿ ನೋಡಿದ್ರೆ ಆ ಬಳ್ಳಿ ಒಳಗೆ ಏನಿರ್ತಿತ್ತು ಅಂದ್ರೆ ಸದಾಕಾಲ ಲಿಂಗಗಳೇ ಗೊಂಚಲಾಗಿದ್ವು. ಅಂತ ಲಿಂಗಗಳನ್ನು ಧರಿಸಿರುವಂತ ಭಕ್ತರೇ ಇದ್ರು, ಶರಣರೇ ಇದ್ರು. ಆ ಶರಣರಲ್ಲಿ ಯಾವ ರಸ ಇತ್ತು ಅಂದ್ರೆ ಅವರಲ್ಲಿ ಭಕ್ತಿ ರಸ ಇತ್ತು, ಭಕ್ತಿ ರಸ ಇತ್ತು. ಆದ್ರೆ ಅದನ್ನೇ ಇವತ್ತಿನ 21ನೇ ದಿನಮಾನಕ್ಕೆ 21ನೇ ಶತಮಾನಕ್ಕೆ ನಾವು ಹೋಲಿಸಿ ನೋಡಿದರೆ ಎತ್ತೆತ್ತ ನೋಡಿದಡತ್ತ ಭ್ರಷ್ಟಾಚಾರವೆಂಬ ಬಳ್ಳಿ, ಎತ್ತೆತ್ತ ನೋಡಿದಡತ್ತ ಭ್ರಷ್ಟಾಚಾರವೆಂಬ ಬಳ್ಳಿ,
ಎತ್ತಿ ನೋಡಿದರೆ ಲಂಚವೆಂಬ ಗೊಂಚಲ, ಒತ್ತಿ ಹಿಂಡುವ ರಯ್ಯ ಬಡವರ ರಕ್ತವನ್ನ ಅಂತ ಬರೀತಾರೆ. ನೋಡ್ರಿ, ಅವಾಗಿನ ಕಾಲ ಹೇಗಿತ್ತು, ಈಗಿನ ಕಾಲ ಹೇಗಿದೆ ಅಂತ ಸತ್ಯಕ್ಕೆ ಹೇಳ್ತಾಳೆ. ಯಾವ ಸಂಪತ್ತಿಗೂ ಆಸೆ ಮಾಡಬಾರ್ದು, ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ. ಆಸೆಯೆಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೇನಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇನಯ್ಯ. ಆಸೆಯೆಂಬುದು 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 ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೇನಯ್ಯ. ಶಿವ ಭಕ್ತರಿಗೆ ಉಂಟೇನಯ್ಯ. ಆಸೆಯೆಂಬುದು ಅರಸಂಗಲ್ಲದೆ ಆಸೆಯೆಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೇನಯ್ಯ. ರೋಷವೆಂಬುದು ಯಮದೂತರಿಗಲ್ಲದೆ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೇನಯ್ಯ. ಅಜಾತರಿಗೆ ಉಂಟೇನಯ್ಯ. ಆಸೆಯೆಂಬುದು ಆಸೆಯೆಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೇನಯ್ಯ. ಈ ಸಖಿಯಾಸೆ ನಿಮಗೆ ಈ ಸಖಿಯಾಸೆ ನಿಮಗೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ. ಈ ಸಖಿಯಾಸೆ ನಿಮಗೆ ಈಶ್ವರನೊಬ್ಬ ಮಾರಯ್ಯ ಪ್ರಿಯ. ಅಮರೇಶ್ವರ ಲಿಂಗಕ್ಕೆ ಅದು ಕಾರಣ, ಅಮರೇಶ್ವರ ಲಿಂಗಕ್ಕೆ ಅದು ಕಾರಣ. ಅಮರೇಶ್ವರ ಲಿಂಗಕ್ಕೆ ಅಮರೇಶ್ವರ ಲಿಂಗಕ್ಕೆ ಅದು ಕಾರಣ. ಆಸೆಯೆಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೇನಯ್ಯ. ಶಿವ ಭಕ್ತರಿಗೆ ಉಂಟೇನಯ್ಯ. 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 ಜಯ ಮಂಗಲಂ ಜಯ ನಮಃ ಪರಾಪದೇಶ್ವರ ಹರ ಮಹಾದೇವ. ಸತ್ಯಕ್ಕನ ನೇಮ ಅದು ಪರರ ದ್ರವ್ಯಕ್ಕೆ ಆಸೆಯನ್ನ ಮಾಡಬಾರದು. ಆಸೆ ಬಾಳ ಇರ್ತೈತಿ ನಮಗ. ಎಷ್ಟು ಇರ್ತೈತಿ ಅಂದ್ರ, ಒಂದು ಏನಾದ್ರೂ ವಸ್ತು ಸಿಕ್ತು ಅಂದ್ರೆ ಮತ್ತಿಷ್ಟು ಅದರ ಬಗ್ಗೆ ವ್ಯಾಮೋಹ ಹುಟ್ಟುತ್ತದೆ. ಆಸೆ ಬಾಳ. ನೀವೆಲ್ಲ ಅದಿರಲ್ಲ, ಆಸೆಯನ್ನು ಬಿಟ್ಟವ್ರದಿರೋ ಅಥವಾ ಆಸೆ ಇದ್ದವ್ರದಿರ. ಆಸೆಯೇ ದಾಸತ್ವ, ನಿರಾಸೆಯೇ ಈಶತ್ವ ಅಂತ ಹೇಳ್ತಾರೆ. ಆಸೆ ಬಿಟ್ಟಿರ ಅಥವಾ ಆಸೆ ಉಳ್ಳವ್ರದಿರ? ಆಸೆ ಇದ್ದವ್ರೆ. ಎಷ್ಟು ಆಸೆ ಇರ್ತೈತಿ ಅಂದ್ರೆ ಪರದ್ರವ್ಯಕ್ಕೆ ಎಂದು ಆಸೆ ಮಾಡಬಾರ್ದು ಅಂತಾಳ ಸತ್ಯಕ್ಕ. ಪರದ್ರವ್ಯಕ್ಕೆ ಇನ್ನೊಬ್ಬರು ದುಡಿದು ಸಂಪಾದನೆ ಮಾಡಿರುವಂತ ದ್ರವ್ಯ ನಮ್ಮ ಕಣ್ಣ ಮುಂದೆ ರಾಶಿ ರಾಶಿಯಾಗಿ ನಮ್ಮ ಮುಂದೆ ಬಿದ್ದಿದ್ದರೂ ಸಹಿತ ಆ ಸಂಪತ್ತನ್ನ ಮುಟ್ಟಬಾರದು ಅನ್ನುವಂಥ ಸಿದ್ಧಾಂತ ಅದು ಸತ್ಯಕ್ಕನ ಸಿದ್ಧಾಂತ. ಅದನ್ನು ಮುಟ್ಲೇಬಾರದು. ನಾವು ಒಬ್ಬರ ಮೇಲೆ ಆಣಿ ಮಾಡ್ತೀವಿ, ಆಣಿ ಮಾಡಿದ ಮೇಲೇನು ಅಜ್ಜಾರ ನಿಮ್ಮ ಮೇಲೆ ಆಣಿ ಮಾಡಿ ಹೇಳ್ತೀನಿ,
ನಿಮ್ಮ ಮೇಲೆ ಆಣಿ ಮಾಡಿ ಹೇಳ್ತೀನಿ, ಇನ್ನು ಮುಂದೆ ಯಾರ್ದರ ವಸ್ತು ನಮ್ಮ ಮನೆ ಮುಂದಾಗಲಿ ನಮ್ಮ ಅಂಗಳದಾಗಲಿ ಅವ್ರ ಅಂಗಳದಾಗಲಿ ಬಿದ್ರ ನಾನು ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಇಲ್ಲಿ ಹೇಳಿ ಹೋಗ್ತಾರ. ಅಲ್ಲಿ ಹೋಗೋದ್ರೊಳಗೆ ಅವ್ರ ಅಂಗಳದಾಗ ಏನಾರು ಒಂದು ತೊಲಿ ಚೈನ್ ಬಿದ್ದಿದ್ರ ಅತ್ತಾಗಿತ್ತಾಗ ನೋಡೋದು ತಗೊಂಡು ಒಳಗೆ ಹೋಗಿ ಸುಮ್ಮ ಕದ ಹಾಕೊಂಡು ಕೊಂಡ್ರೋದು. ಯಾರು ಬಂದು ಕೇಳಿದ್ರೆ ನಿಮ್ಮ ಅಂಗಳದಾಗ ಬಿದ್ದ ನೋಡೇ ಇಲ್ಲ ಬಿಡ್ರಿ ನಾವು, ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅನ್ನುವಂಥ ಆಸೆ. ಆದರೆ ಸತ್ಯಕ್ಕೆ ಹಾಗಿದ್ದಿಲ್ಲ. ಯಾರಾದರೂ ಏನಾದರೂ ವಸ್ತುಗಳನ್ನು ಕಳ್ಕೊಂಡ್ರೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಬರೋಣ ಅನ್ನುವಂಥ ಭಾವ ಇದ್ದಿಲ್ಲ. ಆ ವಸ್ತುಗಳನ್ನು ಮುಟ್ಟೋದೇ ಬೇಡ, ಅದಲ್ಲೇ ಬೇಡ. ಬೇಕಾದವ್ರು ಯಾರು ಕಳ್ಕೊಂಡಿರ್ತಾರೋ ಅವ್ರು ತಗೊಂಡು ಹೋಗ್ತಾರೆ, ನಾವು ತಗೊಳ್ಳೋದ ಬೇಡ ಅನ್ನುವಂಥದ್ದು ತತ್ವ. ಶರಣರ ಸಿದ್ಧಾಂತಗಳು ಒಂದೊಂದು ವಿಚಾರಗಳನ್ನು ನಮಗೆ ಕಲಿಸಿಕೊಡ್ತಾವಲ್ಲ, ಅದಕ್ಕಾಗಿ ಶರಣರ ಸಿದ್ಧಾಂತ ಈ ನಾಡಿನೊಳಗೆ ಅತ್ಯಂತ ಶ್ರೇಷ್ಠವಾದ ಸಿದ್ಧಾಂತ ಅನ್ನೋದು ನಮಗೆ ಗೊತ್ತಾಗ್ತದೆ. ಅವರ ಸಿದ್ಧಾಂತಗಳು ಒಂದೊಂದು ತತ್ವಗಳನ್ನು ಒಂದೊಂದು ನಿಯಮಗಳನ್ನು ಮನುಷ್ಯನಿಗೆ ಕಲಿಸುವಂತ ಕೆಲಸವನ್ನು ಮಾಡ್ತಾರೆ. ಹಂಗ ಸತ್ಯಕ್ಕ ಬರೇ ಅದೇ ಒಂದು ವಚನ ಬರಲಿಲ್ಲ. ಪರದ್ರವ್ಯಗಳಿಗೆ ವಸ್ತುಗಳಿಗೆ ಆಸೆ ಮಾಡೋದು ಅಷ್ಟೇ ಅಲ್ಲ, ಮತ್ತೊಂದು ಅದ್ಭುತವಾದ ವಚನವನ್ನು ಬರಿತಾಳೆ ಸತ್ಯಕ್ಕ. ಎಷ್ಟು ವಿಶೇಷವಾದ ವಚನವನ್ನ ಬರಿತಾಳೆ ಸತ್ಯಕ್ಕ ಅಂದ್ರ, ನೋಡಪ್ಪ ನೀನು ತಾಸು ಗಂಟ್ಲೆ 2 ತಾಸು ಗಂಟ್ಲೆ 3 ತಾಸು ಗಂಟ್ಲೆ ಪೂಜೆ ಮಾಡೋದು ಹರ್ಕತ್ತಿಲ್ಲ ಅಂತಳಾಕಿ, ಹರ್ಕತ್ತನೇ ಇಲ್ಲ. ಆಕೆ ಬಹಳ ಸುಂದರವಾದ ಮಾತನ್ನ ಹೇಳ್ತಾಳ, ಅರ್ಚನೆ ಪೂಜನೆ ನೇಮವಲ್ಲ. ನೇಮ ಅಂತೀವಲ್ಲ, ನೇಮ ಪಾಲನೆ ಮಾಡ್ಬೇಕಂತಾರ ಭಾಳ ಮಂದಿ. ಶ್ರಾವಣ ಮಾಸದೊಳಗ ಜಳಕ ಮಾಡ್ಲಾರ್ದ ನೀರು ಕುಡಿಬಾರ್ದು ಅನ್ನುವಂಥ ನೇಮ ಪಾಲನೆ ಮಾಡ್ತಾರೆ, ಹೌದಾ? ಮತ್ತೆ ಯಾರಾದ್ರೂ ಸತ್ತಿದ್ರು ಅಂದ್ರೆ ಅವ್ರಿಗೆ ಹೋಗಿ ಮಣ್ಣು ಹಾಕಿ ಬಂದ ಮೇಲೆ ಜಳಕ ಮಾಡಬೇಕು ಅನ್ನುವಂಥ ನಿಯಮ ಇರ್ತಾವ. ನಿಯಮ ಎಷ್ಟಿರ್ತಾವಂದ್ರ ಬಹಳ ವಿಚಿತ್ರ ನಿಯಮಗಳು ಮಾನವನಲ್ಲಿ, ಜನರಲ್ಲಿ. ಯಾರಾದ್ರೂ ಒಬ್ಬೊಬ್ಬರು ಇರ್ತಾರೆ, ಎಷ್ಟು ಶೀಲ ಮಾಡ್ತಾರ, ಎಷ್ಟು ನಿಯಮ ಆಚರಣೆ ಮಾಡ್ತಾರಂದ್ರ, ಮನೆಯಾಗಿರುವಂಥ ಯಜಮಾನ ಗಾಡಿ ತಗೊಂಡು ಹೊರಗೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ ಅಂದ್ರ ಮನೆಯೊಳಗಿರುವಂಥ ಮಾಲಾಕ ಯಜಮಾನ್ತಿ ಹೊರಗೊಂದು ಚಂಬ ಹಿಡ್ಕೊಂಡ ಬರ್ತಾಳ, ನೀರು ತಗೊಂಡು ಬರ್ತಾಳ. ಆ ಕಡೆ ಈ ಕಡೆ ನೋಡ್ತಾಳ, ಆ ಗಾಡಿಗೆ ಒಂದಿಷ್ಟು ಕೈಯಾಗ ತಗೊಂಡು ಹಿಂಗೆ ಚಿಮ್ಕಿಸ್ತಾಳ. ಎದಕ್ರಿ? ಅದನ್ನ ಮಡಿ ಮಾಡಿ, ಅದನ್ನ ಮಡಿ ಮಾಡಿಲ್ದು. ಯಾಕ? ಅದು ಎಲ್ಲೆಲ್ಲೋ ಹೋಗಿ ಬಂದದ, ಯಾರ್ಯಾರ ಮುಟ್ಟ್ಯಾರ, ಅದು ಶೀಲ. ಅದನ್ನ ನಾವು ಶುದ್ಧ ಮಾಡಲಿಲ್ಲ ಅಂದ್ರೆ ಅದರ ಪಾಪ ನಮಗೆ ಅಂಟಿಕೊಳ್ತೈತಿ ಅಂತ ತಿಳ್ಕೊಂಡು ಆ ಎಲ್ಲ ನಾವು ಮೂಢ ಮತಿಗಳು, ಮೂಢ ನಂಬಿಕೆಯೊಳಗೆ ಬದುಕ್ತಾ ಇರುವಂತ ಜನರು ನೀರು ಚಿಮ್ಕಿಸಿ ನೀರು ಹೊಡೆದು ಆ ಗಾಡಿನ ಒಳಗೆ ತಗೋತೀವಿ. ಮತ್ತ ಆ ಮನುಷ್ಯನಿಗೂ ಒಂದಿಷ್ಟು ಚಿಮ್ಕಿಸ್ತಾಳಾಕಿ. ಯಾರ್ಯಾರ ಮುಟ್ಟಿರ್ತಾರ ನಿನಗ, ಒಳಗೆ ಬರ್ಬೇಕಾದ್ರೆ ಹಂಗ ಬರ್ಬೇಡ, ಚೇಳು ಬರ್ತಾವ, ಹಾವು ಬರ್ತಾವ, ಅದಕ್ಕೆ ನಿನಗೆ ಒಂದಿಷ್ಟು ನೀರು ಗೊಜ್ಜಿ ಒಳಗೆ ಕರ್ಕೋತೀನಿ. ಬಿಟ್ರೆ ಜಳಕ ಮಾಡಿಸ ಒಳಗೆ ಕರ್ಕೋತಾರ. ಅದು ಬಿಡ್ರಿ ಹೋಗ್ಲಿ. ಯಾವಾಗಾರ ಒಬ್ಬೊಬ್ರು ಸ್ವಾಮಿಗಳು ಮನೆ ಮುಂದೆ ಬಂದ್ರಂದ್ರ ಆ ಸ್ವಾಮಿಗಳನ್ನು ಒಳಗೆ ಕರೀದಿಲ್ಲ. ಯಾರ್ಯಾರ ಮನೆಗೆ ಹೋಗಿ ಬಂದಾರ ಏನು ಸ್ವಾಮಿಯರು, ಅವ್ರು ಬಂದ್ರೆ ನಮ್ಮ ಮನೆಗೆ ಪಾಪ ಹತ್ತಬಹುದು, ಅವ್ರು ಬರೋದೇ ಬೇಡ ಅನ್ನುವಂಥ ಭಾವ ಇರ್ತದೆ ಮನುಷ್ಯರಲ್ಲಿ. ನವಲಗುಂದದ ನಾಗಲಿಂಗಪ್ಪ ದಾರಿ ಒಳಗೆ ಹೋಗ್ತಿರ್ಬೇಕಾದ್ರ ಶ್ರೀಮಂತ ಹೆಣ್ಣುಮಗಳು ಕದ ಹಾಕ್ತಾಳಂತ. ಕದ ಹಾಕಿ ಅಂತಾಳ, ಆ ಸ್ವಾಮಿ ಏನಾದ್ರೂ ಒಳಗೆ ಬಂದ್ರೆ ನಮಗೆ ಪಾಪ ಹತ್ತಬಹುದು ಅಂತ ತಿಳ್ಕೊಂಡು ಆತ ಬರೋದು ನೋಡಿ ಒಳಗೆ ಬಂದ್ಗಿಂದ ಅನ್ನುವಂಥ ಕದ ಹಾಕಿದ ತಕ್ಷಣ ನವಲಗುಂದದ ನಾಗಲಿಂಗ ಅಂತಾನಂತ, ಕದವ ಹಾಕಿದಳು ಗೈಯಾಳಿ ಕದವ ಹಾಕಿದಳು, ಒಳಗಿನ ಪಾಪ ಹೊರ ಹೋಯಿತೆಂದು ಹೊರಗಿನ ಪುಣ್ಯ ಒಳ ಹೋಯಿತೆಂದು ಕದವ ಹಾಕಿದಳು ಗೈಯಾಳಿ ಕದವ ಹಾಕಿದಳು ಅಂತ ಬರೀತಾರೆ ನವಲಗುಂದದ ನಾಗಲಿಂಗ. ನೋಡಿ, ಒಬ್ಬ ಸ್ವಾಮಿ ಏನಾದ್ರೂ ಮನೆ ಬಾಗಿಲಿಗೆ ಬರಾಕತ್ತಾನ ಅಂದ್ರೆ, ಒಳಗೆ ಪಾದಾರ್ಪಣೆ ಮಾಡ್ತಾನಂದ್ರೆ ಒಳಗಿರುವಂತ ದುಷ್ಟ ಶಕ್ತಿಗಳು ಎಲ್ಲವೂ ಮಾಯವಾಗಲಿ ಅನ್ನೋದಕ್ಕಾಗಿನೇ ಸ್ವಾಮಿ ಒಳಗೆ ಬರ್ತಾನ. ಅಂತ ಸ್ವಾಮಿಗಳು ಬರೋದ ಬೇಡ, ನಾವು ಮಡಿವಂತಿಕೆಯಿಂದ ಇರೋರು ಅಂತ ಭಾವಿಸಿಕೊಂಡು ಕದ ಹಾಕಿದ್ರೆ ನಮ್ಗ ಪಾಪನೇ ತಟ್ಟಿಕೊಳ್ತದೆ, ಹೊರತಾಗಿ ಪುಣ್ಯ ಬರೋದಿಲ್ಲ. ಅದಕ್ಕ ಆಕೆ ಹೇಳ್ತಾಳ, ನೇಮ ಅಂದ್ರೆ ಯಾವ್ದಪ್ಪ? 3 ತಾಸು ಬೆಳಗಿನ ಜಾವ ಸ್ನಾನ ಮಾಡಿ ಲಿಂಗ ಪೂಜೆಯನ್ನು ಮಾಡಿಕೊಂತ ಕುಂಡ್ರೋದೇನೈತಲ್ಲ ಅದು ನೇಮವಲ್ಲ ಅಂತಾಳ ಸತ್ಯಕ್ಕ. ನೇಮವಲ್ಲ. ಪೂಜೆ ಮಾಡೋದು, ಹಣಿಗೆ ಮೈತುಂಬ ವಿಭೂತಿಯನ್ನು ಧಾರಣ ಮಾಡಿಕೊಂಡು
ಹೊರಗ ಎರಡು ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ಹಿಡ್ಕೊಂಡು ಬಸವಣ್ಣಗೆ ಬಂದು ಯಾರೂ ಮಾತಾಡ್ಸ್ಲಾರ್ದ ಯಾರಿಗೂ ಮುಟ್ಲಾರ್ದ ಮಡಿಯಿಂದ ಹೋಗಿ ನೀನು ಮನೆಯೊಳಗ ಪ್ರಸಾದ ಮಾಡಿದ್ರೆ ಅದು ನೇಮವಲ್ಲ ಅಂತಾಳಾಕಿ. ಹಾಗಾದ್ರೆ ನೇಮ ಯಾವುದು ನೇಮ? ಆಕೆ ಹೇಳ್ತಾಳೆ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ, ಪರಧನ. ಆಕೆ ಹೇಳ್ತಾಳೆ, ಪರಧನ, ಪರಸ್ತ್ರೀ, ಪರದೈವಂಗಳಿಗೆ ಎರಕದಿಪ್ಪುದೇ ನಿಜವಾದ ನೇಮ ನೋಡ ಶಂಭುಜಕ್ಕೇಶ್ವರ ಅಂತ ಬರಿತಾಳಾಕಿ. ನೋಡಿ ಎಂಥ ಮಾತು ಹೇಳಿಲ್ಲ. ಕೇವಲ ಸಾಮಾನ್ಯ ಸಮಾಜದಲ್ಲಿ ಹುಟ್ಟಿರುವಂಥ ಕಸಾಗೂಡಿಸುವಂಥ ಕಾಯಕ ಮಾಡ್ತಾ ಇರುವಂಥ ಸತ್ಯಕ್ಕೆ ಇಷ್ಟು ಅದ್ಭುತವಾದ ವಚನವನ್ನು ಈ ನಾಡಿಗೆ ನೀಡಿ. ಯಾವುದು ನೇಮಪ್ಪ? ಪೂಜಾ ಮಾಡೋದಲ್ಲ, ಮಂತ್ರ ಪಠಣ ಮಾಡೋದಲ್ಲ, ಧೂಪ ಹಿಡ್ಕೊಂಡು ಧೂಪಾರ್ತಿಯನ್ನು ಬೆಳಗೋದಲ್ಲ, ದೀಪ ಬೆಳಗೋದಲ್ಲ. ಯಾವುದು ನೇಮ ಅಂದರೆ ಪರಧನ, ಇನ್ನೊಬ್ಬರ ಸಂಪತ್ತಿಗೆ ಆಸೆ ಮಾಡದೇ ಇರೋದು ನೇಮ. ಪರಸ್ತ್ರೀ, ಮತ್ತೊಬ್ಬರ ಮಹಿಳೆಯನ್ನ ಕಣ್ಣೆತ್ತಿ ನೋಡದೆ ಇರುವುದೇ ನೇಮ. ಪರದೈವಂಗಳಿಗೆ ಗುರು ಕೊಟ್ಟ ಇಷ್ಟ ಲಿಂಗವನ್ನು ಬಿಟ್ಟು ಮತ್ತೊಂದು ದೇವರಿಗೆ ನಡ್ಕೊಂಡ್ರೆ ಅದು ನಿಜವಾದ ನೇಮ ಆಗೋದಿಲ್ಲಪ್ಪ. ಗುರು ಕೊಟ್ಟ ಲಿಂಗವನ್ನೇ ಪೂಜಿಸಿದರೆ ಮಾತ್ರ ಅದು ನಿಜವಾದ ನೇಮ ಅಂತ ತಿಳ್ಕೊಂಡು ನಾಡಿಗೆ ನೇಮದ ಪದ್ಧತಿಯನ್ನು ಕಲಿಸಿಕೊಟ್ಟಾಕಿ ನಮ್ಮ ಸತ್ಯಕ್ಕ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಸತ್ಯಕ್ಕ ಅದಕ್ಕೆ ನಾವು ಕಲಿಬೇಕಲ್ಲ. ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಚಲಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವವನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ಒಂದೇ ಎಂಬ ಅಂತ ಹೇಳ್ತಾನೆ. ಲಿಂಗ ಬೇರೆ ಜಂಗಮ ಬೇರೆ ಅನ್ನುವಂಥ ಭಾವ ನಿನ್ನಲ್ಲಿ ಬರಬಾರ್ದು. ಅದು ಎರಡೂ ಒಂದೇ, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗ, ಎರಡು ಮುಖಗಳಿದ್ದಂಗ. ಅದಕ್ಕೆ ಅದು ಬೇರೆ ಇದು ಬೇರೆ ಅನ್ನಬೇಡ. ನಿನ್ನಲ್ಲಿ ಛಲ ಯಾವುದಿರಬೇಕಂದ್ರೆ ಪರಧನವನ್ನು ತಗೊಳ್ಳೋದಕ್ಕೆ ಛಲ ಪಡಬೇಡ, ಛಲ ಕಟ್ಟಬೇಡ, ಛಲ ಇಟ್ಕೊಳ್ಬೇಡ. ಆ ಧನವನ್ನು ಮುಟ್ಟಲೇಬಾರದು ಅನ್ನುವಂಥ ಛಲ ನಿನ್ನಲ್ಲಿ ಬರಲಿ. ಅವಾಗ ಶರಣರ ಸಿದ್ಧಾಂತಕ್ಕೆ ನೀನು ಮಾರು ಹೋದಂಗ. ನೀನು ಪರಸ್ತ್ರೀಯನ್ನು ಮುಟ್ಟದೇ ಇರಬೇಕು ಅನ್ನುವಂಥ ಛಲ ನಿನ್ನಲ್ಲಿ ಬಂತು ಅಂದ್ರೆ ಅವಾಗ ನೀನು ಶರಣರ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂಗ. ಅದಕ್ಕೆ ಆಕೆ ಅಂತಾಳ, ಇನ್ನೊಬ್ಬರ ಸಂಪತ್ತಿಗೆ ಆಸೆ ಮಾಡೋದಲ್ಲಪ್ಪ, ಬೇರೆ ದೇವರುಗಳಿಗೆ ಹೋಗಿ ಕೈ ಮುಗಿದು ಬೇಡಿಕೊಂಡು ಬರೋದಲ್ಲ. ನಿನ್ನ ಅಂಗದ ಮೇಲಿರುವಂಥ ಅಂಗಕ್ಕೆ ಲಿಂಗವನ್ನು ಕೊಟ್ಟ ಬಸವಣ್ಣ, ಆ ಬಸವಣ್ಣ ಕೊಟ್ಟಿರುವಂಥ ಲಿಂಗವನ್ನು ಅಂಗೈಯೊಳಗಿಟ್ಕೊಂಡು ಸದಾಕಾಲ ಧ್ಯಾನ ಮಾಡಿಬಿಟ್ರೆ ಸಾಕು, ನೀನು ಎಲ್ಲ ನಿಯಮವನ್ನು ಪರಿಪಾಲನೆ ಮಾಡಿದಂತೆ ಅನ್ನುವಂಥ ಮಾತನ್ನು ಸತ್ಯಕ್ಕೆ ಹೇಳ್ತಾಳೆ. ಸತ್ಯಕ್ಕೆ ಹೇಳ್ತಾಳೆ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೊಕ್ಕಿರಲ್ಲ? ಹೋಗಿ ಏನು ಬೇಡ್ತೀರಿ? ಏನು ಬೇಡ್ತೀರಿ? ಏನು ಬೇಡ್ತೀರಿ? ಏನು ಬೇಡುದಿಲ್ಲ. ಏನು ಯಾಕೆ ಬೇಡುದಿಲ್ಲ? ಹೇಳ್ತೀನಿ ಕೇಳ್ರಿ. ಕೈ ಮುಗಿತ್ರಿ, ಬಸವಣ್ಣ ಮುಂದಿನ ವರ್ಷ ಬರೋದ್ರಾಗ ನನ್ನ ಮಗ್ಗ ಮದುವೆ ಮಾಡಂಗೆ ಮಾಡಪ್ಪ. ಮುಂದಿನ ವರ್ಷ ಬರೋದ್ರೊಳಗ ನನ್ನ ಮಗಳಿಗೆ ವರ ಸಿಗಂಗೆ ಮಾಡಪ್ಪ. ಮುಂದಿನ ವರ್ಷ ಬರೋದ್ರೊಳಗ ಒಂದು 10 ಎಕರೆ ಹೆಂಗಾರ ಮಾಡಿ ಭೂಮಿ ತಗೊಳಂಗೆ ಮಾಡಪ್ಪ. ಇವೆಲ್ಲವುಗಳನ್ನು ಬೇಡ್ತೀವಲ್ಲ, ಇವೆಲ್ಲವುಗಳನ್ನು ನಾವು ಭಕ್ತಿಯಿಂದ ಬೇಡ್ತೀವಿ. ಹಿಂಗೆ ಇವರು ಬೇಡ್ತಾರೆ. ಒಬ್ಬ ಹೆಣ್ಮಗಳು ಹೋಗಿದ್ಲಂತ ದ್ಯಾಮವ್ವನ ಗುಡಿ ಅದಾವಲ್ಲ, ದ್ಯಾಮವ್ಗೆ ಹೋಗಿದ್ಲು ಬಸಣ್ಣರು. ದ್ಯಾಮವ್ಗೆ ಹೋಗಿ ಹಾಕ್ಯಂತ ಕೈ ಮುಗಿದಂತ, ಯವ್ವ ಊರ್ ಕಾಯ ತಾಯಿ ನಿನಗೆ ನಮಸ್ಕಾರ. ಏನಿಲ್ಲವ್ವ, ನಾಳೆ ಬೆಳಕು ಹರಿಯೋದ್ರೊಳಗ ಒಂದು ಬಂಪರ್ ಲಾಟ್ರಿ ಹತ್ತಿಸವ. ಏನು ಹತ್ತಿಸ್ಬೇಕು? ಒಂದು ಬಂಪರ್ ಲಾಟ್ರಿ ಹತ್ತಿಸವ ಅಂತ ಕೈ ಮುಗಿಲ್ದು. ಅವಾಗ ದ್ಯಾಮಮ್ಮ ಅಂತಾಳ, ನಂದು ಗುಡಿ ಬೀಳಂಗಾಗ್ಯದ, ನನಗೂ ಬಣ್ಣ ಕೊಡಿಸಿಲ್ಲ. ಈಕಿಗೆ ಬಂಪರ್ ಲಾಟ್ರಿ ಹಚ್ಚಿದ್ರ ಈಕಿ ಗುಡಿಯರ ಕಟ್ಟಿ ಕೊಡ್ತಾಳ, ಇಲ್ಲ ಬಣ್ಣಾರ ಹಚ್ಚಿಸಿ ಕೊಡ್ತಾಳ. ಯಾವಾಗ ಕೈ ಮುಗಿದು ಬಿಡಕತ್ತಿದ್ಲು, ಖುಷಿ ಆತು ಒಳಗ ದ್ಯಾಮವ್ಗ. ಒಳಗಂತಾಳಾಕಿ, ಈಕಿಗೆ ಲಾಟ್ರಿ ಕೊಟ್ಟು ಬಿಟ್ರ ನನ್ನ ಗುಡಿಗೆ ಛತ್ ಬೀಳ್ತದ, ಗುಡಿ ಮ್ಯಾಗ ಗೋಪುರ ಬರ್ತದ, ಅದಕ್ಕೆ ಒಂದು ಬಂಪರ್ ಲಾಟ್ರಿ ಹತ್ತಿಸೇ ಬಿಡೋಣ ಅಂತ ಪ್ರತ್ಯಕ್ಷ ಆಗಿ ಅಂತಾಳಂತ. ಯವ್ವ ಭಾಳ ಭಕ್ತಿಯಿಂದ ಬೇಡಾಕತ್ತೀಯವ್ವ,
ನಿನಗೆ ಒಳ್ಳೇದಾಗಲಿ, ನೀನು ಅನ್ಕೊಂಡದ್ದು ನನಸಾಗಲಿ, ನಿನಗೆ ಬಂಪರ್ ಲಾಟ್ರಿ ಬೆಳಕು ಹರಿಯೋದ್ರೊಳಗೆ ಕೊಡಿಸ್ತೀನಿ, ನೀ ನನಗೇನು ಕೊಡ್ತಿ ಅಂದ್ಲಾಕಿ. ಆಕಿ ದ್ಯಾಮವ್ ಅನ್ಕೊಂಡಿದ್ಲು ನನಗೆ ಛತ್ ಬೀಳ್ತದ, ಗುಡಿ ಹೊಸಾದಕ್ಕೈತಿ ಅಂತ ಆಕಿ ತಿಳ್ಕೊಂಡಿದ್ಲು. ಅಂದಮೇಲೆ ಈಕೆಂತಾಳ ಕೈ ಮುಗಿದು, ಯವ್ವ ಹೆಂಗಾರ ಮಾಡಿ ಬಂಪರ್ ಲಾಟ್ರಿ ಕೊಟ್ಟೆ ಅಂದ್ರ ನಿನಗೊಂದು ಜಂಪರ್ ಪೀಸ್ ಕೊಡ್ತೀನವ. ಎಲ್ಲಿ ಐತ್ರಿ? ಒಂದು ಬಂಪರ್ ಲಾಟ್ರಿ ಕೇಳುವಂತ ಹೆಣ್ಣು ಮಗಳು, ಬಹಳಷ್ಟು ಸಂಪತ್ತು ನನಗೆ ಬೇಕು ಅನ್ನುವಂಥ ಹೆಣ್ಣು ಮಗಳು ಭಗವಂತನ ಮುಂದೆ, ದೇವರ ಮುಂದೆ ನಿಂತು ಕೈ ಮುಗಿದು ಬೇಡಿಕೊಳ್ತಾಳ. ಎಲ್ಲ ಸಂಪತ್ತನ್ನು ಕೊಡು ಅಂದಾಗ, ದೇವರು ಪ್ರತ್ಯಕ್ಷಳಾಗಿ ಕೊಡಬೇಕು ಅಂದಾಗ, ನೀ ನನಗೇನು ಕೊಡ್ತಿ ಅಂದ್ರೆ, ಯವ್ವ ಎಟ್ಟು ಕೊಡ್ತಿಲ್ಲ ಎಲ್ಲ ನಿನಗೆ ಕೊಡ್ತೀನಿ ಅಂದಿದ್ರೆ ದೇವರು ಖುಷಿ ಪಡ್ತಿದ್ದ. ಹೋಗಿ ಹೋಗಿ 5 ರೂಪಾಯಿ ಜಂಪರ್ ಪೀಸ್ ಹಾಕಿ ಕೊಡ್ತೀನಿ ಅಂದ್ರೆ ಯಾಕೆ ಒಳ್ಳೇದು ಮಾಡ್ತಾಳ್ರಿ ನಿಮಗೆ? ನಮ್ಮ ಬಾಬ ಹಾಗೆ. ಅದು ಅಲ್ಲ ರೀ ನೇಮ. ನೇಮ ಅಂದ್ರೆ ಬೇರೆ ದೇವರುಗಳಿಗೆ ಹೋಗಬೇಡ, ಬೇರೆ ದೇವರುಗಳಿಗೆ ಹೋಗಬೇಡ. ನಿನ್ನಲ್ಲಿ ಯಾವ ಛಲ ಇರಬೇಕು ಅಂದ್ರೆ, ಲಿಂಗ ಜಂಗಮ ಶರಣರು, ಜ್ಞಾನಿಗಳು, ಅನುಭಾವಿಗಳು ಎಲ್ಲರೂ ಒಂದೇ ಅನ್ನುವಂಥ ಭಾವ ಇರಬೇಕು. ಆ ಒಂದೇ ಅನ್ನುವಂಥ ಭಾವ ಯಾವಾಗ ನಿನ್ನಲ್ಲಿ ಒಡಮೂಡ್ತದೆ, ಅವಾಗ ನಿನಗೆ ಭಗವಂತ ಎಲ್ಲ ಸಂಪತ್ತನ್ನು ಕೊಡ್ತಾನ. ಭಗವಂತ ನಿನಗೆ ಯಾವ ಪದವಿಯನ್ನು ಕೊಡ್ತಾನಂದ್ರೆ, ನಿನಗೆ ಒಳ್ಳೆಯ ಪದವಿಯನ್ನು ಕೊಟ್ಟು ತಾನೇ ನಿನ್ನನ್ನು ಕರ್ಕೊಂಡು ಹೋಗ್ತಾನೆ ಅನ್ನುವಂಥ ಭಾವ ಅದು ಕಲ್ಯಾಣದ ಶರಣರಲ್ಲಿ, ಸತ್ಯಕ್ಕನ ಭಾವನೆ ಅದು. ಅದಕ್ಕಾಗಿ ಕಲ್ಯಾಣದೊಳಗ ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರುವಂಥ ಶರಣೆ ಯಾರು ಅಂದ್ರೆ, ಎಲ್ಲ ಕಲ್ಯಾಣದ ಶರಣರು ಹೇಳ್ತಿದ್ರು, ಬಸವಣ್ಣನೂ ಹೇಳ್ತಿದ್ದ. ಸತ್ಯಕ್ಕೆ ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರುವಂತ ಅಕ್ಕ ಯಾರು, ಶರಣೆ ಯಾರು ಅಂದ್ರೆ ಅದು ಸತ್ಯಕ್ಕ ಅನ್ನುವಂಥ ಮಾತನ್ನ ಬಹಳಷ್ಟು ಹೆಮ್ಮೆಯಿಂದ ಎಲ್ಲ ಕನ್ನಡ ನಾಡಿನ ಶರಣರು ಹೇಳ್ತಿದ್ರು, ಕಲ್ಯಾಣದ ಶರಣರು ಹೇಳ್ತಿದ್ರು. ಅದಕ್ಕೆ ನಮ್ಮಲ್ಲಿ ಒಂದು ಸತ್ಯತೆ ಇರಲಿ, ನಮ್ಮಲ್ಲಿ ಒಂದಿಷ್ಟು ಪ್ರಾಮಾಣಿಕತೆ ಇರಲಿ. ನಮ್ಮಲ್ಲಿ ಪ್ರಾಮಾಣಿಕತೆ ಅದೇನು ಒಂದು ಸಾರಿ ವಿಚಾರ ಮಾಡೋಣ. ನಮ್ಮಲ್ಲಿ ಒಂದಿಷ್ಟು ಸತ್ಯತೆ ಅದೇನು, ಅಥವಾ ಸತ್ಯದಿಂದ ನಾವು ಬದುಕ್ತಿವೇನು, ಸತ್ಯವನ್ನೇ ನಮ್ಮ ಮೈಗೂಡಿಸಿಕೊಂಡಿವೇನು ಅನ್ನುವಂಥ ಭಾವ ನಮ್ಮಲ್ಲಿ ಬರ್ತತೇನು? ಮುಂದೊಂದು ವಚನದಾಗ ಹೇಳ್ತೀನಿ, ಸತ್ಯ ಸತ್ಯ ಸತ್ಯವನ್ನೇ ನುಡಿತಿದ್ದ ಈ ಭೂಮಿ ಮೇಲೆ ಯಾರ್ರೀ? ಯಾರು? ಹರಿಶ್ಚಂದ್ರ. ಸತ್ಯ ಹರಿಶ್ಚಂದ್ರ ಬಸವಣ್ಣವರ ಸತ್ಯ ಹರಿಶ್ಚಂದ್ರ ಭೂಮಿಯ ಮೇಲೆ ಸತ್ಯವನ್ನು ಬಿಟ್ಟು ಮತ್ತೊಂದು ಸುಳ್ಳು ಆಡ್ತಿದ್ದಿಲ್ಲ, ಅಸತ್ಯವನ್ನ ನುಡಿತಿದ್ದಿಲ್ಲ. ಆದ್ರೂ ಆತ ಎಲ್ಲವನ್ನ ಕಳ್ಕೊಂಡ. ಹೆಂಡತಿ ಕಳ್ಕೊಂಡ, ಮಗನ ಕಳ್ಕೊಂಡ, ರಾಜನಾಗಿರುವಂತ ರಾಜ್ಯವನ್ನೇ ಕಳ್ಕೊಂಡ, ರಾಜನ ಪದವಿಯನ್ನು ಕಳ್ಕೊಂಡು ಸ್ಮಶಾನವನ್ನ ಕಾಯಕತ್ತಿದ. ಅಂತ ಸ್ಮಶಾನವನ್ನು ಕಾದ್ರೂ ಸಹಿತ ಸತ್ಯವನ್ನು ಬಿಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ. ನಾವು ಒಂದಿಷ್ಟು ಸತ್ಯವನ್ನು ಹೇಳಬೇಕಲ್ಲ. ಆತ ಸ್ಮಶಾನಕ್ಕಾದ್ರೂ ಸಹಿತ ಸತ್ಯವನ್ನು ಬಿಡಲಿಲ್ಲ. ನಾನು ಹೇಳ್ತೀನಿ ನಿಮ್ಗೆ, ಸತ್ಯ ಹರಿಶ್ಚಂದ್ರನಂಗ ಸ್ಮಶಾನ ಕಾಯಿರಿ ಅನ್ನೋದಿಲ್ಲ. ಸತ್ಯ ಹರಿಶ್ಚಂದ್ರನಂಗ ಎಲ್ಲವನ್ನ ಕಳ್ಕೊಂಡು ಸ್ಮಶಾನ ಕಾಯಿರಿ ಅನ್ನೋದಿಲ್ಲ. ನಿಮಗೆ ಹೇಳೋದಿಷ್ಟೇ, ಆತನಂತೆ ಬದುಕ್ರಿ ಅನ್ನೋದಿಲ್ಲ. ಸತ್ಯದೊಳಗನೆ ಒಂದು ಸ್ವಲ್ಪ ಎಳ್ಳಷ್ಟಾದರೂ ಸತ್ಯವನ್ನು ಗೂಡಿಸಿಕೊಂಡು ಬದುಕಿದರೆ ಸಾಕು. ಶರಣರೂ ಸಹಿತ ನಿಮ್ಗೆ ಒಳ್ಳೆಯದನ್ನು ಮಾಡ್ತಾರೆ, ನಾಡಿನ ಮಹಾತ್ಮರು ನಿಮ್ಗೆ ಒಳ್ಳೆಯದನ್ನೇ ಮಾಡ್ತಾರೆ. ಸತ್ಯವಂತನಾದ ಹರಿಶ್ಚಂದ್ರ ರಾಜ ಎಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ. ಕಡೆಯೋಳಗಾಗಿ ಸುಡುಗಾಡು ಕಾಯ್ದ. ಸುಖ ಎಲ್ಲರಿಗೆ ಎಲ್ಲೈತ್ರವ್ವ, ದುಃಖ ತುಂಬ್ಯಾದೋ ಮತ್ತದ ಮ್ಯಾಲ. ಸುಖ ಎಲ್ಲರಿಗೆ ಎಲ್ಲೈತ್ರವ್ವ, ದುಃಖ ತುಂಬ್ಯಾದೋ ಮತ್ತದ ಮ್ಯಾಲ. ತಾ ಮಾಡಿದ ಪಾಪ ತಾ ಕಳೆಯಬೇಕ, ತಾ ಮಾಡಿದ ಪಾಪ ತಾ ಕಳೆಯಬೇಕ. ಶಿವನ ಮ್ಯಾಲಕ
ಸಿಟ್ಟಾಗಬೇಕಾ ಸುಖ ಸುಖ ಎಲ್ಲರಿಗೆ ಎಲ್ಲಿ ದ್ರವ್ವ ದುಃಖ ತುಂಬ್ಯಾದ ಮರ್ತದ ಮ್ಯಾಲ ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೋದ ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ ಸುಖ ಸುಖ ಎಲ್ಲರಿಗೆ ಎಲ್ಲಿ ದ್ರವ್ವ ದುಃಖ ತುಂಬ್ಯಾದೋ ಮರ್ತದ ಮ್ಯಾಲ ಕೌರವದಿ ಮೋಸದಿ ಪಂಚ ಪಾಂಡವರ ಹೊರಲಾರದಂತ ಭವಣೆ ಒತ್ತವರ ಅಪಮಾನವೆಲ್ಲ ಸಹಿಸಿಕೊಂಡವರು ಸುಖ ಸುಖ ಎಲ್ಲರಿಗೆ ಎಲ್ಲಿ ದ್ರವ್ವ ದುಃಖ ತುಂಬ್ಯಾದೋ ಮರ್ತದ ಮ್ಯಾಲ ತಾ ಮಾಡಿದ ಪಾಪ ತಾ ಕಳೆಯಬೇಕಾ ತಾ ಮಾಡಿದ ಪಾಪ ತಾ ಕಳೆಯಬೇಕಾ ಶಿವನ ಮ್ಯಾಲಾಗ ಸಿಟ್ಟಾಗಬೇಕಾ ಸುಖ ಎಲ್ಲರಿಗೆ ಎಲ್ಲಿ ದ್ರವ್ವ ದುಃಖ ತುಂಬ್ಯಾದ ಮರ್ತದ ಮ್ಯಾಲ ದುಃಖ ತುಂಬ್ಯಾದೋ ಮರ್ತದ ಮ್ಯಾಲ ಸುಖ ಎಲ್ಲರಿಗೆ ಎಲ್ಲೇ ಐತವ್ವ. ಇದು ನಾವೆಲ್ಲ ಸಾಮಾನ್ಯ ಮಾನವರು ಹಾಡುವ ಕೇಳುವ ಹಾಡುಗಳು. ಆದರೆ ಕಲ್ಯಾಣದ ಶರಣರು ಸುಖ ಎಲ್ಲೈತಿ ಅಂದ್ರೆ ಅವರು ಹೇಳ್ತಿದ್ರು ನಾವು ಮಾಡುವ ಕಾಯಕದಲ್ಲಿದೆ, ನಾವು ಮಾಡುವ ಕಾಯಕದೊಳಗೆ ಸುಖ ಇದೆ. ಅದರ ಜೊತೆಗೆ ಕಾಯಕ ಮಾಡಿ ಆ ಸಂಪತ್ತನ್ನು ತಂದು ಗುರುಲಿಂಗ ಜಂಗಮರಿಗೆ ದಾಸೋಹ ಮಾಡೋದ್ರೊಳಗೆ ಸುಖ ಐತಿ ಅಂತಿದ್ರು ಕಲ್ಯಾಣದ ಶರಣರು. ಸುಖ ಬೇರೆ ಕಡೆ ಇಲ್ಲ. ನಾವು ದಾಸೋಹ ಮಾಡೋದು, ಕಾಯಕ ಮಾಡೋದು, ಸಮಯ ಸಿಕ್ಕಾಗ ಎಲ್ಲ ಶರಣರು ಒಂದು ಕಡೆ ಕೂಡಿಕೊಂಡು ಅನುಭವವನ್ನು ಮಾಡೋದ್ರೊಳಗೆ ಸುಖ ಐತಿ ಅನ್ನುವಂಥ ಮಾತುಗಳನ್ನು ಕಲ್ಯಾಣದ ಶರಣರು ನಮ್ಗೆ ಹೇಳ್ತಿದ್ರು. ಅದರಂತೆ ನಾವು ಬದುಕಬೇಕಲ್ಲ. ಅನುಭವ ಮಾಡೋದ್ರೊಳಗೆ ಸಮಾನತೆಯಿಂದ ಬದುಕೋದ್ರೊಳಗೆ ಸುಖ ಐತಿ ಅನ್ನೋದನ್ನು ಕಲ್ಯಾಣದ ಶರಣರು ಹೇಳ್ತಿದ್ರಂದ್ರೆ ಅದರಂತೆ ನಾವು ಇರಬೇಕು. ಬರೇ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಹೋಗೋದಲ್ಲ, ಈ ಕಡೆ ಕೇಳಿ ಈ ಕಡೆ ಬಿಟ್ಟು ಹೋಗೋದಲ್ಲ. ಕೇಳಿದ್ದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದರಂತೆ ಬದುಕಿದಾಗ ಮಾತ್ರ ಶರಣರ ಸಿದ್ಧಾಂತ ನಮಗ ಒಂದಿಷ್ಟು ಬೆಲೆಯನ್ನು ತಂದುಕೊಡುತ್ತದೆ. ಅದಕ್ಕೆ ಸತ್ಯಕ್ಕನೂ ಸಹಿತ ಕೇವಲ ಮನೆಯ ಅಂಗಳವನ್ನ, ಶರಣರ ಮನೆಯ ಅಂಗಳವನ್ನ ಕಸ ಅಷ್ಟ ಗುಡಿಸ್ತಿದ್ದಿಲ್ಲ ಆಕೆ. ಮನೆ ಮತ್ತು ಮನ ಎರಡನ್ನೂ ಕಸ ಗುಡಿಸ್ತಿದ್ರು. ಹೊರಗೆ ಬಹಿರಂಗದೊಳಗೆ ಬಿದ್ದಿರುವಂತ ಕಸವನ್ನು ಒಂದು ಕಡೆ ಗೂಡಿಸಿದ್ರೆ ಅಂತರಂಗದೊಳಗೂ ಕಸ ಇರ್ತಿತ್ತು. ಅದೇ ನಂದು, ಎಲ್ಲದಕ್ಕೂ ನಾನಿದ್ರನ ಎಲ್ಲ, ನಾನಿರ್ಲಿಲ್ಲ ಅಂದ್ರೆ ಏನೂ ಇಲ್ಲ ಅನ್ನುವಂಥ ಭಾವನೆಗಳೇನು ಬರ್ತಾವಲ್ಲ ಅದು ಅಂತರಂಗದ ಕಸ. ವಿಷಯ ವಾಸನೆಗಳು ಅನ್ನುವಂಥ ಕಸ ಹುಟ್ಟುಕೊಳ್ಳುತ್ತದೆ. ಆ ವಿಷಯ ವಾಸನೆಗಳಿಗೆ ಮಾರು ಹೋದ್ರೆ, ಅರಿಷಡ್ ವರ್ಗಗಳಿಗೆ ಬೆನ್ನು ಹತ್ತಿದ್ರೆ ಅವೆಲ್ಲವೂ ಸಹಿತ ಅಂತರಂಗದ ಕಸಗಳೇ. ಆ ಕಸಗಳನ್ನ ತೆಗೆಯುವುದರೊಂದಿಗೆ, ಗೂಡಿಸುವುದರೊಂದಿಗೆ ಆಕಿ ಸಮಾಜಮುಖಿಯಾಗಿ ಬಾಳಬೇಕು ಅನ್ನುವಂಥ ಮಾನವನ ವಿಕಾಸದ ಚಿಂತನೆಯನ್ನು ಮಾಡ್ತಿದ್ಲು ಸತ್ಯಕ್ಕ. ಮಾನವ ವಿಕಾಸ ಹೊಂದಬೇಕಾದ್ರೆ ಸಮಾಜಮುಖಿಯಾಗಿ ಬಾಳ್ವೆ ಮಾಡು.
ಅಂತರಂಗದಲ್ಲಿರುವಂಥ ಕಸವನ್ನು ಕಿತ್ತೊಗಿಬೇಕು, ಗೂಡಿಸಬೇಕು, ಬಹಿರಂಗದ ಕಸವನ್ನು ಗೂಡಿಸಬೇಕು. ಅಂದಾಗ ಮಾತ್ರ ಸಮಾಜದಲ್ಲಿ ಸುಂದರವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನು ಸತ್ಯಕ್ಕೆ ಹೇಳ್ತಾ, ಆ ಕಸಗೂಡಿಸಿದ ಮೇಲೆ ಬರುವಂತ ಸಂಪತ್ತನ್ನು ತೆಗೆದುಕೊಂಡು ಬಂದು ಸತ್ಯಕ್ಕೆ ಗುರು ಲಿಂಗ ಜಂಗಮರಿಗೆ ದಾಸೋಹ ಮಾಡಿಸಿ ಅವರು ಪ್ರಸಾದ ಮಾಡಿ ಹೋದ ಮೇಲೆ ಇದ್ರೆ ಸ್ವೀಕಾರ ಮಾಡ್ತಿದ್ಲು, ಇಲ್ಲ ಅಂದ್ರೆ ಹಾಗೆ ಇರ್ತಿದ್ಲು. ಇದುವೇ ನಿಜವಾದ ಸುಖ ಅನ್ನುವಂಥ ಭಾವ ಅದು ಸತ್ಯಕ್ಕನಲ್ಲಿ ಮೂಡ್ತಿತ್ತು. ಸತ್ಯಕ್ಕ ಹೇಳ್ತಾಳೆ, ದೇವರು ಯಾವಾಗ ನಮಗೆ ಒಲಿತಾನೆ, ದೇವರು ನಮಗೆ ಯಾವಾಗ ಕರುಣಿಸ್ತಾನಂದ್ರೆ ನಾವು ಈ ತರನಾಗಿ ಬದುಕಿದಾಗ, ಅಂತರಂಗ ಶುದ್ಧ ಇಟ್ಕೊಂಡು ಬಹಿರಂಗವನ್ನು ಸುದ್ದಿಟ್ಕೊಂಡು ನಾವು ದುಡಿದು ಕಾಯಕ ಮಾಡಿ ಸಂಪತ್ತು ತಂದು ಗುರುಲಿಂಗ ಜಂಗಮರಿಗೆ ಅರ್ಪಿಸಿದಾಗಲೇ ಭಗವಂತ ನಮಗೆ ಒಲಿತಾನೆ. ಆ ಸಂಪತ್ತು ತಗೊಂಡು ಬಂದು ನಾವು ಹಂಚುತ್ತೀವಲ್ಲ, ದಾಸೋಹ ಮಾಡ್ತೀವಲ್ಲ, ಅಂತ ಆ ಸಂಪತ್ತು ಯಾವುದರಿಂದ ಕೂಡಿರ್ಬೇಕಂದ್ರೆ ತಾನು ಕಷ್ಟಪಟ್ಟು ದುಡಿದಾಗ ಮಾತ್ರ ಸಂಪತ್ತು ಒಳ್ಳೆ ಸಂಪತ್ತಕ್ಕೆ. ತಾನು ಕೈರಟ್ಟೆಯಿಂದ ದುಡಿದು ತಂದಿರುವಂತ ಸಂಪತ್ತನ್ನ ದಾಸೋಹಕ್ಕೆ ಬಳಸಿದ್ರೆ ಮಾತ್ರ ಅದು ನಿಜವಾದ ದಾಸೋಹ ಆಗ್ತದ, ಪ್ರಾಮಾಣಿಕತೆಯಿಂದ ಕೂಡಿರುವಂತ ದಾಸೋಹ ಆಗ್ತದ. ಅದಕ್ಕೆ ನಾವು ಹಾಗೆ ಬದುಕಬೇಕಪ್ಪ, ಅವಾಗ ದೇವರ ಒಲುಮೆ ಆಗ್ತೈತಿ ಅಂತ ಸತ್ಯಕ್ಕ ಎಲ್ಲರಿಗೂ ಹೇಳ್ತಾ, ಕಲ್ಯಾಣದಲ್ಲಿ ಅಗ್ರಸ್ಥಾನದಲ್ಲಿ ಬಾಳಿ ಬೆಳಗಿರುವಂತ ಸತ್ಯ ಪ್ರಾಮಾಣಿಕತೆಗೆ ಹೆಸರಾಗಿರುವಂತ ಸತ್ಯಕ್ಕ ಅನ್ನುವಂಥದ್ದನ್ನ ನಮಗೆ ಎಲ್ಲರೂ ತಿಳಿಸಿಕೊಡ್ತಾರೆ. ಹಾಗೆ ನಾವು ಕಲಿಯಬೇಕು, ನಮ್ಮಲ್ಲಿ ಬರಬೇಕಾ ಭಾವ. ಕೂಡಿ ಉಣ್ಣೋದು, ಕೂಡಿ ಬದುಕೋದು, ಕೂಡಿ ಬಾಳೋದು, ಸಮಾನತೆಯಿಂದ ಇರೋದು, ದಾಸೋಹಕ್ಕೆ ಬಳಸೋದು. ನಾವು ಅನ್ನೋದಿಲ್ಲ ನಾಯಿ ಹಾಲು ಅಂತ ಅಂತೀವಲ್ಲ, ಯಾವುದ್ರಿ? ಪಂಚಾಮೃತಕ್ಕೆ ಸಲ್ಲಬೇಕಾದ್ರೆ ಏನ್ ಮಾಡಬೇಕು? ಸ್ವಂತ ದುಡ್ಕೊಂಡು ಬಂದು ಕೈರಟ್ಟೆಯಿಂದ ದುಡಿದು ತಗೊಂಡು ಬಂದು ಆ ಹಣದಿಂದ ಹಾಲು ತಂದೇನಾದ್ರೂ ಅಭಿಷೇಕ ಮಾಡಿದ್ರ ಅದು ದೇವರಿಗೆ ಸಲ್ತದೆ. ಒಂದು ವೇಳೆ ದುಡಿಲಾರ್ದ ಇನ್ನೊಬ್ಬರು ಹಣದಿಂದ ತಗೊಂಡು ಬಂದು 1000 ಕೂಡ ನಾವು ದೇವರಿಗೆ ಹಾಕಿದ್ರು ಸಹಿತ ಅದು ಅಭಿಷೇಕ ಆಗೋದಿಲ್ಲ. ಅದು ಹೇಗಾಗ್ತದಂದ್ರೆ, ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ? ನಾಯಿ ಹಾಲು ನಾಯಿಗೆನೆ ಸಲ್ತದ, ನಾಯಿಗೂ ಹಾಲದವಂತ ತಿಳ್ಕೊಂಡು ತಗೊಂಡು ಬಂದು ಅದನ್ನು ಪಂಚಾಮೃತ ಮಾಡಿದರೆ ಸಾಧ್ಯೇನು? ಅದು ಪಂಚಾಮೃತ ಆಗುತ್ತೇನು? ಅದು ಆಗೋದಿಲ್ಲಲ್ಲ. ಹಾಗೆ ನೀನು ದುಡಿಯುವಾಗ ಪ್ರಾಮಾಣಿಕತೆ ಇರಲಿ. ನೀನು ಸಂಪತ್ತನ್ನು ತರುವಾಗ ಸತ್ಯದಿಂದ ಕೂಡಿರುವಂತ ಸಂಪತ್ತಾಗಿದ್ರೆ ಮಾತ್ರ ತಗೊಂಡು ಬಂದು ದಾಸೋಹ ಮಾಡಿಸಿ ಉಣಿಸುವಂತ ಕೆಲಸವನ್ನ ಮಾಡು. ಯಾರ್ದೋ ತಲೆ ಒಡೆದು ಸಂಪತ್ತು ತಗೊಂಡು ಬಂದು ನಾನು 101 ಮಂದಿ ಜಂಗಮರಿಗೆ ಪ್ರಸಾದ ಮಾಡಿಸ್ತೀನ್ರಿ ಅಂದ್ರೆ ಅದು ದಾಸೋಹ ಆಗೋದಿಲ್ಲ. ದಾಸೋಹ ಆಗೋದಿಲ್ಲ. ಭಾಳ ಮಂದಿ ಅದಾರ, ಎಲ್ಲರೂ ಟೋಪಿ ಹಾಕ್ಯತ್ತಾರ ನೋಡ್ರಿ, ತೆಪ್ಪಿಗೆ ಹಾಕೋತಾರಲ್ಲ. ತೆಪ್ಪಿಗೆ ಯಾಕೆ ಹಾಕೊಂತಾರ್ರಿ? ಯಾಕೆ ಹಾಕೊಂತಾರ? ಸುಮ್ಮನೆ ಅದೇನು ಶೋಕಿಗೆ ಅಂತೀರೇನು? ಅಲ್ಲ. ಈ ತೆಲಿಗೆ ಬಿಸಿಲು ಬಡಿಬಾರದು. ಆ ಬಿಸಿಲು ಬಡಿದ್ರೆ ತೆಲಿಯೊಳಗ ತೆಲಿನೋವು ಅದು ಏನಾದ್ರೂ ಬರ್ಬೋದು ಅಂತ ತೆಲಿಯನ್ನ ಟೋಪಿ ಹಾಕೊಳ್ಳುವಂತ ಕೆಲಸವನ್ನು ನಮ್ಮ ಹಿರಿಯರು ಮಾಡ್ತಾರೆ. ಅದು ಒಂದು ಲಕ್ಷಣ, ಅದು ಒಂದು ಹಿರಿಯರ ನೇಮ, ಅದು ಪದ್ಧತಿ. ಅದು ಆದ್ರೆ ತಮಗೆ ತಾವ ಟೋಪಿ ಹಾಕೊಳ್ಳೋರು ಬೇರೆ, ಅವರು ಸ್ವಂತ ದುಡಿದು ಉಣ್ಣವ್ರು. ಅವ್ರು ತಗೊಂಡು ಬಂದು ದಾಸೋಹ ಮಾಡಿಸಿದ್ರೆ ಅದು ದಾಸೋಹ ಹಾಕದ. ಆದ್ರೆ ಇನ್ನಿಷ್ಟು ಮಂದಿ ಅದಾರ ಈ ಭೂಮಿ ಮೇಲೆ, ಬೇರೆದವ್ರ ತಲೆ ಮ್ಯಾಗ ತಾವ ಟೋಪಿ ಹಾಕೋರು ಅದಾರ. ಬೇರೆದವ್ರ ತಲೆ ಮೇಲೆ ತಾವ ಟೋಪಿ ಹಾಕೋರು ಅದಾರ. ತಾವ ಟೋಪಿ ಹಾಕೋರು ಅಂದ್ರೆ ಇನ್ನೊಬ್ಬರ ಜೇಬಿಗೆ ಕತ್ತರಿನ ಹಾಕಿ, ಆ ಕತ್ತರಿಯನ್ನು ಹಾಕಿದ ಮೇಲೆ ಸಿಕ್ಕಂತ ಹಣದಿಂದ ದಾಸೋಹ ಮಾಡಿಸಿ ತಮ್ಮ ಹೆಸರನ್ನು ಗಳಿಸಿಕೊಳ್ಳುವಂತ ಜನಗಳೇನದಾರ, ಅವರು ನಿಜವಾದ ಶರಣರ ಸಿದ್ಧಾಂತವನ್ನು ಪರಿಪಾಲನೆ ಮಾಡೋರಲ್ಲ. ಅದಕ್ಕೆ ಸ್ವತಃ ದುಡಿದು
ಕೈ ರಟ್ಟೆಯಿಂದ ದುಡಿದು ತಗೊಂಡು ಬಂದು ದಾಸೋಹ ಮಾಡಿಸೋದೇನೈತಿ ಅದು ನಿಜವಾದ ಶರಣರ ಲಕ್ಷಣ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನೀವು ಇನ್ನು ಮೇಲೆ ಕಾಯಕ ಮಾಡ್ತಾ ಇದ್ರೆ, ದುಡಿಯುವಂಥ ಶರಣರಿದ್ರೆ, ದುಡಿಯುವಂಥ ಶರಣೀಯರಿದ್ರೆ, ನೀವು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಒಂದಿಷ್ಟು ಕಾಯಕವನ್ನು ಮಾಡಿ ಶರಣರ ನಾಡಿನೊಳಗೆ ಬದುಕುವಂಥ ನಾವೆಲ್ಲರೂ ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಒಂದಿಷ್ಟು ಬೆಲೆಯನ್ನು ಕೊಟ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಅನ್ನುವಂಥ ಭಾವನೆಯಿಂದ ತಾವೆಲ್ಲರೂ ಬದುಕಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಯನ್ನು ಹೇಳಿ ಇವತ್ತಿನ ಈ ಪ್ರವಚನದ ಸೇವೆಯನ್ನು ಬಸವಣ್ಣವರಿಗೆ ಅರ್ಪಣೆ ಮಾಡಿ, ನಂದೀಶನಿಗೆ ಅರ್ಪಣೆ ಮಾಡಿ ಈ ಪ್ರವಚನಕ್ಕೆ ವಿರಾಮ ಕೊಡ್ತೇನೆ. ಮುಂದೆ